ನಡೆದಾಡಿದ ದೇವರೇ ಶತಮಾನದ ಸಂತರೇ ಮನುಕುಲದ ಕೀರ್ತಿ ನೀವು ಮಹಾಮಹಿಮರೇ ಶಾಂತಿಯ ದೂತರೇ ಸರಳತೆಯ ಶ್ರೇಷ್ಠರೇ ನಿರಾಭಾರಿ ಗುರುವು ನೀವು ಜ್ಞಾನಯೋಗಿಯೇ ಗುರುವೆ ನೀವೇ ನಮ್ಮ ಬೆಳಕು ಅಮರ ಎಂದು ನಿಮ್ಮ ಬದುಕು ಹೊರಟಿರ ದೇಹ ತ್ಯಜಿಸಿ ದೇವಲೋಕಕ್ಕೆ ದಿವ್ಯಲೋಕಕ್ಕೆ ದಿವ್ಯಲೋಕಕ್ಕೆ ದೇವಲೋಕಕ್ಕೆ ಕಲ್ಪತರುವು ನಿಮ್ಮ ಒಡಲು ಕಲ್ಪನೆಗೂ ಸಿಗದವರು ಕಾಮಧೇನು ಮನದವರು ಕಲ್ಪವೃಕ್ಷ ಗುಣದವರು ಪುಣ್ಯಕೋಟಿ ಕುಲದವರು ಜಗದ ಶ್ರೇಷ್ಠ ಗುರು ತಾವು ಎಲ್ಲವನ್ನ ಬಲ್ಲವರು ಎಲ್ಲ ಶೂನ್ಯ ಎಂದವರು ಬದುಕಿಗರ್ಥ ಕೊಟ್ಟವರು ನುಡಿದಂತೆ ನಡೆದವರು ಬದುಕಿಗರ್ಥ ಕೊಟ್ಟವರು ನುಡಿದಂತೆ ನಡೆದವರು ನಡೆದಾಡಿದ ದೇವರೇ ಶತಮಾನದ ಸಂತರೇ ಮನುಕುಲದ ಕೀರ್ತಿ ನೀವು ಮಹಾಮಹಿಮರೇ ಶಾಂತಿಯ ದೂತರೇ ಸರಳತೆಯ ಶ್ರೇಷ್ಠರೇ ನಿರಾಭಾರಿ ಗುರುವು ನೀವು ಜ್ಞಾನಯೋಗಿಯೇ ಗುರುರಾಯ ನೀನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನಮಸ್ಕರಿಸಿ ಎನ್ನ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳವರಲ್ಲಿ ನಮಿಸಿ ಜ್ಞಾನಯೋಗಾಶ್ರಮದ ಪ್ರಮುಖ ಗುರುಗಳವರಲ್ಲಿ ನಮಿಸಿ ಗ್ರಾಮದೇವರಾದ ವೀರಭದ್ರನಲ್ಲಿ ನಮಿಸಿ ಈ ಊರಿನ ಗುರುಗಳಾದ ಗಣಪತರಾವ್ ಮಹಾರಾಜರಲ್ಲಿಯೂ ನಮಿಸಿ ಆಗಮಿಸಿದ ಎಲ್ಲ ಹಿರಿಯರಲ್ಲಿ ತಾಯಂದಿರಲ್ಲಿ ಶರಣು ಶರಣಾರ್ಥಿ. ಜನವರಿ 1 ಮತ್ತು 2 ನಡೆಯುವ ಗುರುನಮನ ಮಹೋತ್ಸವದ ಆಮಂತ್ರಣವನ್ನು ನೀಡಲು ನಾವಿಲ್ಲಿ ಬಂದಿದ್ದು. ಈ ಜಗತ್ತು ಹೇಗದ ಅಂತಂದ್ರೆ, ಈ ಸಮಾಜ ಹೇಗದ ಅಂತಂದ್ರೆ, ಜನ ಹೇಗದ ಅಂತಂದ್ರೆ ಮರಿತದ. ಮರಿವು ಅನ್ನೋದೊಂದು ನಮ್ಮಲ್ಲೇ ಅದ. ಮರಿಬಾರದು ಅಂದ್ರೆ ಯಾವಾಗಲೂ ಜಾಗೃತಿ ಮಾಡ್ಕೊಂತಿರ್ಬೇಕಾಗ್ತದೆ. ಭಗವಂತನ ಸ್ಮರಣೆಯನ್ನ ನಿರಂತರವಾಗಿ ಯಾಕೆ ಪಠಣ ಮಾಡಬೇಕು ಅಂತಂದ್ರೆ ನಾವು ಯಾವಾಗ ಓದ್ತೇವೆ ಯಾರಿಗೆ ಗೊತ್ತದ, ಅದಕ್ಕಾಗಿ ನಾವು ಸ್ಮರಣೆ ಮಾಡಬೇಕು. ಹಂಗೆ ಮಹಾತ್ಮರನ್ನ ಸ್ಮರಣೆ ಯಾಕೆ ಮಾಡಬೇಕು ಅಂತಂದ್ರೆ ಭಗವಂತನ ಸ್ಮರಣೆ ಮಾಡೋ ರೂಪದಲ್ಲಿನೇ ಈ ಭೂಮಿಗೆ ಗುರು ರೂಪ ತಾಳಿ ನಮ್ಮ ಜೊತೆಗೆ ಬರೋದ್ರಿಂದ ನಾವು ಅವರ ಸ್ಮರಣೆಯನ್ನ ಮಾಡಬೇಕು. ಪೂಜ್ಯ ಅಪ್ಪುಗಳವರು, ಸಿದ್ದೇಶ್ವರ ಅಪ್ಪುಗಳವರು, ಅವ್ರ ಜೀವನ ಹೇಗಿತ್ತು ಅಂತ ನಾವು ಹೇಳೋದಕ್ಕಿಂತಲೂ ನಿಮಗೆ ಬಹಳ ಗೊತ್ತದ. ಅವ್ರ ಜೀವನ ಎಂತ ಅದ್ಭುತ ಜೀವನ ಅವ್ರದ್ದು. ಏನೇನು ಅವ್ರ ಜೀವನ ಬದುಕು, ಅವ್ರು ನಡೆದದ್ದು, ನುಡಿದದ್ದು, ಹೇಳಿದ್ದು ಅದೊಂದು ಭವ್ಯ.
ಅದು ವರ್ಣನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅವ್ರ ಜೀವನ ಮಾಡಿದ್ದೇನು ಅಂತಂದ್ರೆ ಎರಡೇ ಕೆಲಸ. ಒಂದು, ಎಲ್ಲರನ್ನ ಪ್ರೀತಿಸಿದ್ದು. ಎರಡನೇದ್ದು, ಎಲ್ಲರಿಗೂ ಜ್ಞಾನವನ್ನ ನೀಡಿದ್ದು. ಅವ್ರು ಯಾವಾಗಲೂ ಹೇಳ್ತಿದ್ರು ಏನು ಅಂತಂದ್ರೆ, ಹೋಗೋದು ಹೋಗ್ತದ, ಇರೋದು ಇರ್ತದ. ಹೋಗೋದು ಹೋಗ್ತದ, ಅದಕ್ಕೆ ಯಾಕೆ ನೀವು ಕೆಟ್ಟ ತಿಳ್ಕೊತೀರಿ? ಅದಕ್ಕೆ ಯಾಕೆ ಅಳ್ತೀರಿ ನೀವು? ಹೋಗೋದನ್ನ ನೀವು ಹತ್ರನು ಹೋಗೋದ, ಅಳದಿದ್ರು ಹೋಗೋದ ಅದು. ಅದಕ್ಕೆ ಯಾಕೆ ನೀವು ಬಹಳ ತಲೆ ಕೆಡಿಸ್ಕೊಳ್ತೀರಿ? ಇರುವುದೇನದಲ್ಲ, ನೀವು ನಿಮ್ಮ ಸ್ವರೂಪವನ್ನ, ನಿಮ್ಮ ಜ್ಯೋತಿ ಸ್ವರೂಪವನ್ನ, ನಿಮ್ಮ ಜ್ಞಾನ ಸ್ವರೂಪವನ್ನ, ನಿಮ್ಮ ಆತ್ಮ ಸ್ವರೂಪವನ್ನ ನೀವು ತಿಳ್ಕೊಳ್ರಿ ಅಂತ ತಪ್ಪುಗಳು ಯಾವಾಗಲೂ ಹೇಳ್ತಾ ಇದ್ರು. ಯಾವಾಗಲೂ ಹೇಳ್ತಿದ್ರು ಅವರು. ಪ್ರತಿಯೊಂದು ಈ ಪ್ರವಚನದೊಳಗೆ ಇದು ಬಂದೇ ಬರ್ತಿತ್ತು. ಅವ್ರು ಹೇಳ್ತಿದ್ರು, ಹೂವ ಐತಿ, ಹೂವು ಬಾಡ್ತೈತಿ, ಆದ್ರೆ ಹೂದೊಳಗಿರೋ ಸುಗಂಧ ಅಂತೂ ಬಾಡಂಗಿಲ್ಲ, ಅದು ಯಾವಾಗಲೂ ಇರ್ತದ. ಹಂಗ ನಮ್ಮ ದೇಹ ಹೋಗ್ತದ. ದೇಹ ಹೋದ್ರೂ ಏನು ಬಹಳ ದೊಡ್ಡದಲ್ಲ, ಆದ್ರೆ ದೇಹದೊಳಗಿರುವಂತ ಆತ್ಮ ಜ್ಯೋತಿ ಏನದಲ್ಲ ಅದು ನಿರಂತರವಾಗಿರ್ತದ. ಅದಕ್ಕಾಗಿ ನಾವು ಆತ್ಮ ಜ್ಯೋತಿಗಳು ಅಂತ ತಿಳ್ಕೊಡ್ರಲ್ಲ ಅಂತ ತಪ್ಪುಗಳು ಯಾವಾಗಲೂ ಪ್ರವಚನದೊಳಗೆ ಹೇಳ್ತಿದ್ರು. ಇಂಥ ಶ್ರೇಷ್ಠ ಗುರುಗಳವರು ಎಲ್ಲರಿಗೂ ಆತ್ಮ ಬೋಧನೆಯನ್ನ ಬದುಕೋದು ಹೆಂಗಂತವ್ರು ಯಾವಾಗಲೂ ಕಳಿಸ್ತಿದ್ರು. ಹೆಂಗ ಬದುಕ್ಬೇಕು ನಾವು? ಯಾಕಂದ್ರೆ ನಮ್ಗೆ ಬದುಕೋದು ಗೊತ್ತಿಲ್ಲ. ನಮಗ ಏನ್ ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ, ಏನ್ ನೋಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಏನ್ ಮಾತಾಡ್ಬೇಕು ಅನ್ನೋದೇ ನಮಗ್ ಗೊತ್ತಿಲ್ಲ, ಹೆಂಗ್ ಇರ್ಬೇಕು ಅನ್ನೋದೇ ನಮಗ್ ಗೊತ್ತಿಲ್ಲ. ಗುರುಗಳು ಕಲಿಸಿದ್ರು, ಅವ್ರು ಹೇಳಿ ಕಲಿಸಲಿಲ್ಲ, ಅವ್ರು ನಡೆದು ತೋರಿಸಿದ್ರು. ಏನ್ ನೋಡ್ಬೇಕು ಅದನ್ನೇ ನೋಡ್ಬೇಕು, ಏನ್ ಕೇಳಬೇಕು ಅದನ್ನ ಕೇಳಬೇಕು, ಏನ್ ನುಡಿಬೇಕು ಅದನ್ನ ನುಡಿಬೇಕು, ಏನ್ ಉಣ್ಬೇಕು ಅದನ್ನ ಉಣ್ಬೇಕು. ಗುರುಗಳು ಅದನ್ನ ಕಲಿಸಿದ್ರು ನಮ್ಗೆಲ್ಲರಿಗೂ. ಅಂತ ಶ್ರೇಷ್ಠ ಗುರುಗಳು ಅವರೆಲ್ಲ ಹೇಳ್ತಿದ್ರು ಪ್ರಪಂಚ ಹೆಂಗದ ಅಂತಂದ್ರೆ ಅವ್ರು ಭಾಳ ಚಲೋ ಹೇಳೋರು ಅಪ್ಪಗಳು. ಪ್ರಪಂಚ ಹೆಂಗೈತಿ ಅಂದ್ರೆ ನೆಗ್ಗಿನ ಮುಳ್ಳು ಇದ್ದಂಗೆ ಐತಿ ಏನೋ ಅವ್ರ ಅಪ್ಪಗಳು. ಭಾಳ ಕಡೆ ಪ್ರವಚನದಾಗ ಹೇಳ್ತಿದ್ರು, ಪ್ರಪಂಚ ಅಂದ್ರೆ ನೆಗ್ಗಿನ ಮುಳ್ಳ. ನೆಗ್ಗಿನ ಮುಳ್ಳು ನೀವು ಹೆಂಗ್ ಹೋಗೋದ್ರೆ ಏನು ಮುಳ್ಳೊಂದು ಮೇಲೆ ಇರೋದು. ಹಂಗೆ ನೀವು ಪ್ರಪಂಚದೊಳಗೆ ಅಷ್ಟೇ ದುಡಿದು ಮಾಡಿ ಕಳಿಸಿ ಮಾಡಿ ನಾ ಭಾಳ ದೊಡ್ಡ ಶ್ರೀಮಂತ ಆಗ್ತೀನಿ, ಆರಾಮಾಗಿ ಇರ್ತೀನಿ ಅಂದ್ರೆ ಪ್ರಪಂಚದೊಳಗೆ ಎಂದೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಪಂಚ ಅಂದ್ರೆ ನೆಗ್ಗಿನ ಮುಳ್ಳು ಇದ್ದಂಗ, ಹೆಂಗ್ ಬೇಕಾದಂಗ ಹೋಗಿರಿ ನೀವು ನೆಲಕ್ಕ, ಒಂದು ಮುಳ್ಳು ಮ್ಯಾಲ ಇರೋದನೆ, ಒಂದು ಟುಚ್ಚೋದನೆ, ಸಂಸಾರದೊಳಗೆ ಇಷ್ಟು ದುಃಖ ಇರೋದ ಅಂತ ತಿಳ್ಕೊಂಡು ಜೀವನ ಸಾಗಿಸಿದ್ದೀವಿ ಅಂತಂದ್ರೆ ನಮ್ಮ ಜೀವನ ಭಾಳ ಚಲೋ ಆಗ್ತದ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ನಿಮ್ಮ ಮನ್ಯಾಗ ಯಾವಾಗಲೂ ಒಂದು ನೆಗ್ಗಿನ ಮುಳ್ಳು ತಂದಿರ್ತು ಬರ್ರಿ, ಏನ್ರ ಪ್ರಪಂಚ ಹೆಂಗೈತಿ ಅಂದ್ರೆ ನೆಗ್ಗಿನ ಮುಳ್ಳಿನ ಹಂಗೈತಿ ಅಂತ ತೋರಿಸ್ತು ಬರ್ರಿ ಜನರಿಗೆ ಅಂತ ಹೇಳ್ತಿದ್ರು. ಹಂಗ ಆ ನೆಗ್ಗಿನ ಮುಳ್ಳಿನ ಹಂಗ ಸಂಸಾರ ಅಂತ ತಪ್ಪುಗಳು ಯಾವಾಗಲೂ ಹೇಳ. ಅಂತಹ ಶ್ರೇಷ್ಠ ವ್ಯಕ್ತಿಗಳು ಅವ್ರ ಜೀವನ ಹೆಂಗಿತ್ತು ಅಂತಂದ್ರೆ, ಅವ್ರ ಜೀವನ ತುಂಬಾ ಒಂದು ಗುಳಿಗೆ ತಗೊಳ್ಳಿಲ್ಲ. ಅವ್ರಿಗೆ ಎಷ್ಟೇ ಆರೋಗ್ಯ ತಪ್ಪಲಿ, ಆರೋಗ್ಯ ತೊಂದರೆ ಆಗ್ಲಿ, ಗುಳಿಗೆ ಔಷಧ ಅವ್ರು ಎಂದೂ ತಗೋತಾರೆ. ಅವ್ರ ಕಣ್ಣಿಗೆ ತೊಂದರೆ ಆದ್ರೂ ಸಹಿತ ಗುಳಿಗೆ ತಗೊಳ್ಳಿಲ್ಲ, ಕಾಲಿಗೆ ತೊಂದರೆ ಆದ್ರೂ ಸಹಿತ ಗುಳಿಗೆ ತಗೊಳ್ಳಿಲ್ಲ, ಜ್ವರ ಬಂದ್ರು ಗುಳಿಗೆ ತಗೊಳ್ಳಿಲ್ಲ, ನೆಗಡಿ ಬಂದ್ರು ಗುಳಿಗೆ ತಗೊಳ್ಳಿಲ್ಲ, ಕೆಮ್ಮು ಹತ್ತಿದ್ರು ಗುಳಿಗೆ ತಗೊಳ್ಳಿಲ್ಲ. ನಾವೆಲ್ಲರೂ ಸ್ವಲ್ಪ ತಲೆನೋವಾದ್ರೆ ಗುಳಿಗೆ ತಗೋತೇವೆ. ಅಪ್ಪಗಳು ಅಂತಿದ್ರು, ಯಾಕೆ ಗುಳಿಗೆ ತಗೋತೇರಿ? ದೇಹ ಹತ್ರದೆಲ್ಲ ಕೆಲಸ ಮಾಡ್ಕೋತೈತಿ, ಯಾಕೆ ನಾವು ಗುಳಿಗೆ ತಗೊಂಡು ಅದಕ್ಕೆ ತೊಂದರೆ ಕೊಡೋದು ಅಂತ ಅಂತಿದ್ರು. ಅವ್ರು ಹೇಳ್ತಿದ್ರು, ದೇಹ ಹೆಂಗದ ಅಂತಂದ್ರೆ ತನ್ನ ನಿರ್ಮಾಣ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಅದ. ಅದಕ್ಕೆ ಅಂತ ದೇಹವನ್ನ ನಾವು ಬಹಳ ಚಲೋ ಇಟ್ಕೋಬೇಕು ಅಂತ ಅಪ್ಪಗಳು ಹೇಳ್ತಿದ್ರು. ಅವರೆಲ್ಲ ಹೇಳಿದ್ರು, ಗುಳಿಗೆ ಔಷಧ ಇದ್ರನ್ನ ಬದುಕ್ತಾರ ಅಂತಿಲ್ಲ ಈ ಜಗತ್ತೊಳಗ, ಗುಳಿಗೆ ಔಷಧ ಇಲ್ಲದೆ ಇದ್ರೂ ಬದುಕ್ತೀವಿ. ರೊಕ್ಕ ಇದ್ರನ್ನ ಬದುಕ್ತೇವಿ ಜಗತ್ನಾಗ ಅಂತಿಲ್ಲ, ರೊಕ್ಕ ಇಲ್ಲದಾದ್ರೂ ಬದುಕ್ತೀವಿ ಅಂತ ಅಪ್ಪಗಳು ಹೇಳ್ತಿದ್ರು. ಯಾಕಂದ್ರೆ ಅಪ್ಪಗಳಿಗೆ ಎಲ್ಲಿಯೂ ಆಧಾರ್ ಕಾರ್ಡ್ ಸಹಿತ ಇಲ್ಲ, ಅವ್ರು ರೇಷನ್ ಕಾರ್ಡ್ ಸಹಿತ ಇಲ್ಲ, ಅವ್ರು ವೋಟಿಂಗ್ ಕಾರ್ಡ್ ಇಲ್ಲ, ಅವ್ರು ಬ್ಯಾಂಕ್ ಪಾಸ್ಬುಕ್ ಇಲ್ಲ, ಅವ್ರದ್ದು ಏನೇನೂ ಇಲ್ಲ, ಅವ್ರ ಅಕೌಂಟ್ ರೊಕ್ಕನ ಇಲ್ಲ, ರೊಕ್ಕ ಮುಟ್ಲೇ ಇಲ್ಲ, ಬಂಗಾರ ಮುಟ್ಲೇ ಇಲ್ಲ, ಬೆಳ್ಳಿ ಮುಟ್ಲೇ ಇಲ್ಲ, ಅವೆಂದು ತಗೊಳ್ಳಲೇ ಇಲ್ಲ ಅವರ. ಆದ್ರೂ ಅವ್ರು ಜೀವನ ಬಹಳ ಭವ್ಯವಾಗಿ ಸಾಗಿಸಿದ್ರು. ಯಾಕೆ ಅಂತಂದ್ರೆ ನಾವೆಲ್ಲ ಏನು ತಿಳ್ತೀವಿ ಅಂತಂದ್ರೆ, ಇದ್ರೇನ ನಾವು ಬಹಳ ದೊಡ್ಡವರಾಗ್ತೀವಿ ಅಂತ, ಏನೂ ಇಲ್ಲದೇನೋ ನಾವು ದೊಡ್ಡವರಾಗ್ತೀವಿ ಅಂತ ಅನ್ನೋದನ್ನ ಪೂಜ್ಯ ಅಪ್ಪಗಳು ಅವ್ರ ಜಗತ್ತಿಗೆ ತೋರಿಸ್ತಾರೆ. ನಾವೆಲ್ಲ ತಿಳ್ಕೊಂಡೇವಿ, ಹೊಸ ಬಟ್ಟೆ ಹಾಕೊಂಡ್ರನ್ನ ಬದುಕ್ತೀವಿ, ಹೊಸ ಬಟ್ಟೆ ಹಾಕೊಂಡ್ರನ್ನ ಗೌರವಿಸ್ತೀವಿ. ಅಪ್ಪಗಳು ಎಂದೂ ಹೊಸ ಬಟ್ಟೆ ಹಾಕೋತಿರ್ಲಿಲ್ಲ, ಹಳಿ ಬಟ್ಟೆಗಳನ್ನ ಹಾಕೋತಿದ್ರು. ಹೆಂಗ್ ಹಾಕೋತಿದ್ರು ಅಂದ್ರೆ ಎಲ್ಲ ಮೈ ಎಲ್ಲ ಹೊಲೆದ ಎಲ್ಲ ಬಟ್ಟೆ ಹೊಲೆದು ಬಿಡೋದು, ಭುಜಕ್ಕೆ ಹೊಲೆಯೋದು, ತೋಳದಂಡೆ ಹೊಲೆಯೋದು, ಮೊಳಕೈ ದಂಡೆ ಹೊಲೆಯೋದು, ಕಾಲರ್ ಎಲ್ಲ ಹರಿತಿತ್ತು ಅದನ್ನೆಲ್ಲ ಹೊಲೆಯೋದು. ಹೆಂಗಿತ್ತು ಅಂತಂದ್ರೆ ಕೊನೆಗೆ ಇದನ್ನ ಹೊಲಿಕ್ಕೆ ಬರಂಗಿಲ್ಲ ಅಲ್ಲೂವರೆಗೂ ಸಹಿತ ಬಟ್ಟೆ ಹಾಕುತ್ತಿದ್ರು ಅವ್ರು ಹೇಳ್ತಿದ್ರು. ನಮ್ ಭಕ್ತರು ಬರ್ತಿದ್ರಲ್ಲ, ಯಪ್ಪ ಶರ್ಟ್ ಭಾಳ ಹರಿದೈತಲ್ಲ ಅಂತಾನ ಅವ್ರು. ಅಪ್ಪಗಳನ್ನವ್ರು, ಇಲ್ಲಿ ಸ್ವಲ್ಪ ಹರಿದೈತಿ, ಅದ್ರ ಕಡೆ ಯಾಕೆ ಲಕ್ಷ ಕೊಡ್ತಿ, ಇಲ್ಲಿ ನೋಡಿ ಇಲ್ಲಿ ಸ್ವಚ್ಛ ಐತಿ, ಏನೂ ಹರಿದಿಲ್ಲ, ಹರಿಯಲ್ದ ಕಡೆ ಲಕ್ಷ ಕೊಡು, ಹರಿದ ಕಡೆ ಯಾಕೆ ಲಕ್ಷ ಅಂತ ಅಪ್ಪಗಳು.
ಅಂದ್ರೆ ನಾವು ಕೆಟ್ಟದ ಕಡೆ ಬೇಗ ಲಕ್ಷ್ಯ ಕೊಡ್ತೇವೆ. ಅಪ್ಪಗಳು ಏನಂತಿದ್ರು ಅಂದ್ರೆ ಹರ್ದದಂದ್ರೆ ಹರ್ದದ ಅಂತೇಳಿ ಅಲ್ಲ, ಕೆಟ್ಟದ ಕಡೆಗೆ ನಾವು ಬಹಳ ಲಕ್ಷ್ಯ ಕೊಡ್ತೇವೆ, ಒಳ್ಳೇದ ಕಡೆ ಹೆಚ್ಚು ಲಕ್ಷ್ಯ ಕೊಡ್ಬೇಕೆ ಹೊರತು ಕೆಟ್ಟದ ಕಡೆ ಎಂದು ಲಕ್ಷ್ಯ ಕೊಡಬಾರ್ದು ಅಂತ ಅಪ್ಪಗಳ ಸಂದೇಶವನ್ನೇ ಅದ್ರೊಳಗೆ ಕೂಡ ಅವರು ಅಂತ ಜೀವನವನ್ನ ಸಾಗಿಸಿದಂಥವರು ಪೂಜ್ಯ ಗುರುದೇವ್. ಅವ್ರ ಜೀವನದೊಳಗೆ ಎಂದೂ ಏನನ್ನೂ ತಗೊಂಡು ಇದ್ದಾಗ ಏನ್ ತಗೊಲಿಲ್ಲ. ಅವ್ರು ಏನ್ ಕೊಟ್ಟೇವು ನಾವು ಅವರಿಗೆ? ಯಾರಾದ್ರೂ ಹಣ್ಣುಗಳನ್ನ ಕೊಟ್ರಂದ್ರೆ ಕೈ ಹಚ್ಚಿ ಕೊಡೋರು, ಒಯ್ಯಿ ಮಕ್ಕಳಿಗೆ ಮನ್ಯಾಗ ಕೊಡೋದು ಅಂತ ಹೇಳ. ಯಾರಾದ್ರೂ ಏನಾದ್ರೂ ತಗೊಂಡ್ ಬಂದ್ರೆ ಕೈ ಹಚ್ಚೋರು, ತಗೊಳ್ರಿ ನಿಮ್ಮ ಮನ್ಯಾಗಿರ್ಲಿ ಇಟ್ಕೊಳ್ರಿ ಅಂತ ಹೇಳ. ಏನ್ ಬೇಕಾದ್ ತಗೊಂಡ್ ಬರ್ಲಿ ಅದ್ ತಗೊಳ್ರಿ ನಿಮ್ಮ ಮನ್ಯಾಗ ಪ್ರಸಾದ ಮಾಡ್ರಿ ಅಂತ ಹೇಳ. ತನಗಾಗಿ ಅಂತೂ ಬೇಕು ಅಂತ ತಗೊಂಡು ಏನ್ ತಗೊಂಡ್ರು? ಏನೇನು ತಗೊಳ್ಳಿಲ್ಲ. ಅವರು ಯಾವುದನ್ನು ಮುಟ್ಟಲೇ ಇಲ್ಲ. ಅಂತಹ ಜೀವನ ಸಾಗಿಸಿದಂತಹ ಶ್ರೇಷ್ಠ ಗುರುಗಳವರಿಗೆ ನಾವೇನ್ ಕೊಡಾಕ್ ಸಾಧ್ಯ ಅದ? ಇದ್ದಾಗ ಏನ್ ತಗೊಂಡಿಲ್ಲ ಅಂದ್ಬಿಡಕ್ ಮತ್ತೆ ಇಲ್ದಾಗ ಏನ್ ನಾವು ಕೊಡೋದದ? ಇದ್ದಾಗ ನಾವು ಏನು ಹೊಲ ಕೊಟ್ಟ ತಗೊಲಿಲ್ಲ, ಏನ್ ಕೊಟ್ಟರು ತಗೊಳ್ಳಿಲ್ಲ ಅವರು, ಮತ್ ಇನ್ನೇನ್ ಅವ್ರಿಗೆ ಕೊಡಾಕ್ ಸಾಧ್ಯ ಅದ? ನಮ್ಮ ದಂಡೆ ಅವ್ರಿಗೆ ಕೊಡುವಂತದ್ದು ನಮ್ಮ ದಂಡೆ ಐತ್ರ ಏನು? ಏನಾಯ್ತು ನಮ್ಮ ದಂಡೆ ಕೊಡುವಂತದ್ದು? ಏನೇನು ಕೊಡಕ್ಕಾಗಂಗಿಲ್ಲ. ಅದಕ್ಕೆ ಇಷ್ಟ ಮಾಡಬಹುದು ನಾವ. ಅದಕ್ಕಾಗಿನೇ ವಿಜಯಪುರದ ಜ್ಞಾನಯೋಗಾಶ್ರಮದೊಳಗ 25ನೇ ತಾರೀಕಿನಿಂದ ಹಿಡಿದು ಜನವರಿ 2ನೇ ತಾರೀಕಿನವರೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಾಕೊಂಡಾರ. 1ನೇ ತಾರೀಕಿನ ದಿನ ಹೆಂಗದ ಅಂತಂದ್ರೆ ಗುರುಗಳಿಗೆ ನಾವೇನು ಕೊಡಕ್ ಆಗಂಗಿಲ್ಲ, ಗುರುಗಳ ಹತ್ತಿರ ನಾವೇನು ಕೊಡಕ್ ಆಗೋದೇ ಇಲ್ಲ, ಅವ್ರೇನು ತಗೊಂಡೇನೆ ಇಲ್ಲ ಅಂದ ಬಳಕ ನಾವೇನ್ ಕೊಡಾಕ ಸಾಧ್ಯದ ಅಂತ ತಿಳ್ಕೊಂಡು 1ನೇ ತಾರೀಕಿಗೆ ಸಾಯಂಕಾಲ ಅವರಿಗೆ ದೀಪ ನಮನ ಅಂತ ಮಾಡೋದದ. ದೀಪ ನಮನ ಅಂದ್ರೆ ಏನು? ಒಂದ್ ದೀಪ ಹಚ್ಚೋದು, ದೀಪ ಹಚ್ಚಿ ಒಂದ್ 4 ಹೂವ ಇಟ್ಟು ಗುರುಗಳ ಮುಂದೆ ಹೂವ ಇಡೋದು. ಗುರುದೇವ ನಮಗೇನು ಕೊಡಾಕ ಸಾಧ್ಯ ಅದಪ್ಪ? ಒಂದ್ ದೀಪ ಹಚ್ಚಾಕ ಸಾಧ್ಯ ಅದ, ಒಂದ್ 4 ಹೂವ ಇಡಾಕ ಸಾಧ್ಯ ಅದ. ಸ್ವಚ್ಛ ಮನಸ್ಸಿನಿಂದ ನಿಂಗೆ ನಮಸ್ಕಾರ ಮಾಡೋದನ್ನು ಬಿಟ್ರೆ ಗುರುದೇವ ನನ್ನಲ್ಲಿ ಏನದ ನಿನಗೆ ಕೊಡಾಕ ಅಂತ ತಿಳ್ಕೊಂಡು ಅದು ದೀಪ ನಮನವನ್ನ ಮಾಡೋದದ. ದೀಪ ಹಚ್ಚೋದದ ಗುರುಗಳ ಮುಂದೆ, ಗುರುಗಳಿಗೆ ನಮಸ್ಕಾರ ಮಾಡೋದದ. ಇನ್ನು 2ನೇ ದಿನ ಏನ್ ಮಾಡೋದದ ಅಂತಂದ್ರೆ ಬೆಳಿಗ್ಗೆ 2ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಜಪಯೋಗ ಇರ್ತದ, 6 ರಿಂದ 7. ಆ ನಂತರ 7 ರಿಂದ 8ರವರೆಗೆ ಅಪ್ಪಗಳವ್ರದೊಂದು ವಿಡಿಯೋ ಸಿಡಿ ಹಾಕ್ತಾರೆ, ವಿಡಿಯೋ ಪ್ರವಚನ ಇರ್ತದೆ. 8 ರಿಂದ 9ರವರೆಗೆ ಪ್ರಣವ ಮಂಟಪದ ಪಾದುಕೆಯ ಮಹಾಪೂಜೆ ಇರ್ತದೆ. 9 ಗಂಟೆಯಿಂದ ಪ್ರಸಾದ ಪ್ರಾರಂಭ ಆಗ್ತದೆ. 11 ಗಂಟೆ ಸುಮಾರಿಗೆ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕೆ ಬಹಳ ಶ್ರೇಷ್ಠ ವ್ಯಕ್ತಿಗಳೆಲ್ಲರೂ ಆ ದಿವಸ ಬರ್ತಾರ, ದೊಡ್ಡ ದೊಡ್ಡ ಜಗದ್ಗುರುಗಳೆಲ್ಲರೂ ಆ ದಿವಸ ಬರ್ತಾರ. ಆ ದಿವಸ 11 ಗಂಟೆಗೆ ಪ್ರಾರಂಭ ಆದಂತ ಕಾರ್ಯಕ್ರಮ 1-2 ಗಂಟೆವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದರ ನಂತರದೊಳಗ ಆ ಕಾರ್ಯಕ್ರಮ ಗೀತ ನಮನ ಅಂತ ಪ್ರಾರಂಭ ಆಗ್ತದೆ. ಆ ದಿವಸ ಎಲ್ಲರಿಗೂ ಪುಷ್ಪ ಅರ್ಪಣೆ ಮಾಡೋದು. 2ನೇ ತಾರೀಕು ಏನ್ ಮಾಡೋದದ ಅಂತಂದ್ರೆ ಹೂವನ್ನ ಅರ್ಪಣಾ ಮಾಡೋದು. ಯಾಕಂದ್ರೆ ಅಪ್ಪಗಳು ಯಾವಾಗಲೂ ತಮ್ಮ ಪ್ರವಚನದೊಳಗೆ ಹೇಳ್ತಿದ್ರು ಏನು ಅಂತಂದ್ರೆ ಹೂವಿನ ಉದಾಹರಣೆ ಇಲ್ಲದ ಅವ್ರ ಪ್ರವಚನಗಳೇ ಇಲ್ಲ. ಪ್ರತಿದಿನ ಹೂವ ಅರ್ಪಣೆ ಹೇಳೋದವ್ರು ಉದಾಹರಣೆ ಹೇಳೋದು. ಹಂಗ ಅಂತ ಹೂವನ್ನ ಒಂದ್ 4 ಹೂವನ್ನ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ, ಗುರುದೇವ ತಗೋಪ್ಪ ಇವು 4 ಹೂವ, ಇವನ್ನ ಬಿಟ್ಟರೆ ನನಗೇನು ಕೊಡಾಕ ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ನಮಸ್ಕಾರ ಮಾಡೋದಕ್ಕ ಅಲ್ಲಿ ಪುಷ್ಪ ನಮನ ಅಂತ ಅದು ಎಲ್ಲ ಶ್ರೇಷ್ಠ ಗುರುಗಳು ಎಲ್ಲರೂ ಅದು ಹೂವನ್ನ ಪುಷ್ಪಗಳನ್ನ ಗುರುಗಳ ಪಾದಕ್ಕೆ ಅರ್ಪಣಾ ಮಾಡೋದು. ಇದು 2ನೇ ದಿನದ ಕಾರ್ಯಕ್ರಮ. ಆ ನಂತರ 25 ರಿಂದ 31ನೇ ತಾರೀಕಿನವರೆಗೆ ವಿಶೇಷ ಗೋಷ್ಠಿಗಳದಾವ. ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗ್ತದ, 7 ಗಂಟೆ ಸುಮಾರು ಕಾರ್ಯಕ್ರಮ ಮುಗಿತದ. ಅದು ಹೆಂಗ ನಡೀತದ ಅಂತಂದ್ರೆ ಒಂದು ರೈತರಿಗಾಗಿ, ರೈತರೆಲ್ಲರೂ ಬರ್ರಿ, ರೈತರು ಕೇಳೋದ ದಿವಸ ಸಾವಯವ ಕೃಷಿ ಬಗ್ಗೆ ಬಹಳ ಶ್ರೇಷ್ಠ ಸಾವಯವ ಕೃಷಿಕರು ಎಲ್ಲರೂ ಬರ್ತಾರ. ಅವರೆಲ್ಲರೂ ಏನೇನು ಬೆಳಿಬೇಕು, ಹೆಂಗ ಬೆಳಿಬೇಕು, ಏನೇನು ಬೆಳೆದ್ರೆ ಚಲೋ ಆಗ್ತದ ಅಂತ ಅದ್ರ ಬಗ್ಗೆ ಹೇಳಾಕ ದೊಡ್ಡ ದೊಡ್ಡ ಕುಲಪತಿಗಳು, ದೊಡ್ಡ ದೊಡ್ಡ ಕೃಷಿ ತಜ್ಞರೆಲ್ಲರೂ ಆ ದಿವಸ ಬರ್ತಾರೆ. ಆನಂತರ 2ನೇ ದಿವಸ ಜ್ಞಾನಾರಾಧನೆ ಅಂತದ. 26ನೇ ತಾರೀಕಿಗೆ ಜ್ಞಾನಾರಾಧನೆ ಅಂತಂದ್ರ ಗುರುಗಳು ಜಗತ್ತಿಗೆ ಜ್ಞಾನವನ್ನ ಏನೇನು ಕೊಟ್ರು, ಹೆಂಗ್ ಕೊಟ್ರು ಅನ್ನೋದ್ರ ಬಗ್ಗೆ ಹೇಳೋದಕ್ಕಾಗಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲರೂ ಬರ್ತಾರೆ. 27ನೇ ತಾರೀಕಿಗೆ ಗ್ರಾಮ ಸಂಸ್ಕೃತಿ ಅಂತ. ಗ್ರಾಮ ಸಂಸ್ಕೃತಿ ಯಾಕೆ ನಾವು ಮಾಡಿದೀವಿ ಅಂತಂದ್ರೆ ಅಪ್ಪಗಳು ಸಿಟಿಯಾಗ ಬಹಳ ಪ್ರವಚನ ಹೇಳಲಿಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳ ಪ್ರವಚನ ಹೇಳಲಿಲ್ಲ. ಅವ್ರ ಪ್ರವಚನ ಹೇಳಿದ್ದೆಲ್ಲಿ ಅಂತಂದ್ರೆ ಸಣ್ಣ ಊರಾಗ ಬಹಳ ಪ್ರವಚನ ಅವ್ರು ಹೇಳಿದ್ರು. ಒಂದೊಂದು ತಿಂಗಳ ತನಕ ಹಳ್ಳ್ಯಾಗ ಹೇಳ್ತಿದ್ರು. ಯಾಕಂದ್ರೆ ಯಾವಾಗ ಅಪ್ಪಗಳು ಆ ಹಳ್ಳಿಗೆ ಬರಾವ್ರದೇವಿ ಅಂತ ಅಂತಾರಲ್ಲ, ಅಪ್ಪಗಳು ಬರೋಕ್ಕಿಂತ ಮುಂಚಿತವಾಗಿ ಊರೆಲ್ಲ ಸ್ವಚ್ಛ ಆಗ್ತಿತ್ತು, ಊರ್ ತುಂಬೆಲ್ಲ ನೀರು ಹೊಡಿತಿದ್ರು, ಊರ್ ತುಂಬೆಲ್ಲ ರಂಗೋಲಿ ಹಾಕ್ತಿದ್ರು. ಅಪ್ಪಗಳು ಬರಾವ್ರದಾರ ಅಂತಂದ್ರ
ಈ ಜನ ಹೆಂಗ್ ಕಾಯ್ತಿದ್ರು ಅಂತಂದ್ರ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಊರಿಗೆ ಬರಕತ್ತಾನ ಅಂತ ತಿಳ್ಕೊಂಡು ಎಲ್ಲಾ ಜನ ನಿಂತ ಅವ್ರಿಗೆ ಸ್ವಾಗತ ಮಾಡ್ತಿದ್ರು. ಹೆಂಗ ಸ್ವಾಗತ ಅಂತಂದ್ರ ಅಂತ ಶ್ರೇಷ್ಠ ದೇವಾದಿ ದೇವತೆಗಳು ಹೆಂಗ ಮನೆಗೆ ಬರಬೇಕಾದ್ರೆ ಹೆಂಗ ನಾವು ಮನೆಗೆ ಸ್ವಚ್ಛ ಮಾಡಿರ್ತೇವೋ ಹಂಗ ಆ ಊರಿಗೆ ಬರಬೇಕಾದ್ರೆ ಆ ಊರಟ್ಟು ಸ್ವಚ್ಛ ಆಗ್ತಿತ್ತು. ಅಷ್ಟೇ ಅಲ್ಲ, ಆ ಊರಾಗ ಒಂದು ಜಗಳ ಇರ್ತಿರ್ಲಿಲ್ಲ. ಅಪ್ಪಗಳು ಇದ್ರಂದ್ರ ಆ ಊರಾಗ ಜಾತಿ ಮತ ಪಂಥ ಅನ್ನುವಂತ ಭೇದನ ಹೋಗಿ ಬಿಡ್ತಿತ್ತು. ಆ ಊರಾಗ ಬೆಳಿಗ್ಗೆ ಹೇಳದಂತ ವ್ಯಕ್ತಿ 4 ಗಂಟೆಗೆ ಅಂದ್ರೆ ಎದ್ದು ಸ್ನಾನ ಮಾಡ್ಕೊಂಡು 5 ಗಂಟೆಗೆ ಅವ್ರ ಪ್ರವಚನ ಸ್ಥಳದೊಳಗೆ ಇರ್ತಿತ್ತ. ಅತ್ತಿ ಸೊಸಿ ಜಗಳ ಇರ್ತಿರ್ಲಿಲ್ಲ, ಅಪ್ಪ ಮಗನ ಜಗಳ ಇರ್ತಿರ್ಲಿಲ್ಲ, ಅಣ್ತಂಬ್ರ ಜಗಳ ಬರ್ತಿರ್ಲಿಲ್ಲ, ಎಲ್ಲ ಹೋಗ್ತಿತ್ತು. ವ್ಯಸನ ಮಾಡುವಂತ ಯುವಕರಿಗೆ ಅಪ್ಪಗಳು ಆಟ ಆಡಾಕ್ ಹಚ್ತಿದ್ರು. ಆಟ ಆಡೋದ್ರೊಳಗ ವ್ಯಸನ ಮಾಡೋದನ್ನ ಮರ್ತು ಬಿಡ್ತಿದ್ರು ಹುಡುಗರು. ಹಂಗ ಸಾಯಂಕಾಲದೊಳಗ ಚಿಂತನೆ ಮಾಡಕ್ ಹಚ್ತಿದ್ರು. ಸಣ್ಣ ಸಣ್ಣ ಹುಡುಗರಿಗೆ ಹಿರಿಯರಿಗೆ ಸ್ಟೇಜ್ ಕರೇಜ್ ಹೆಂಗ ಬರಬೇಕು ಅಂದ್ರೆ ಯಾವ ರೀತಿ ನಾವು ಮಾತಾಡಬೇಕು, ಯಾವ ರೀತಿ ನಾವು ಪ್ರತಿಪಾದನೆ ಮಾಡ್ಬೇಕು ವಿಷಯ ಅನ್ನೋದ್ರ ಬಗ್ಗೆ ಸಾಯಂಕಾಲ ಚಿಂತನ ಅಂತ ಅಪ್ಪಗಳು ಮಾಡೋರು. ಚಿಂತನ ಮಂಥನ ಅಂತೇಳಿ ಅದ್ರೊಳಗೆ 100 ಹುಡುಗರು ಈಗ ದೊಡ್ಡ ವಾಗ್ಮಿಗಳಾಗ್ಯಾರ. ಅದೆಲ್ಲ ಹೇಳ್ತಾರ ಅವರು. ಅಪ್ಪಗಳು ಬಂದಾಗ ನಮ್ಗೆ ಸಣ್ಣ ಸಣ್ಣ ಹುಡುಗರಿಗೆ ಮಾತಾಡಕ್ ಕೊಡ್ತಿದ್ರಿ, ಅದು ಮಾತಾಡಿದ್ ಹಿಂಗ್ ರೂಢಿ ಆಯ್ತಲ್ಲ, ಈಗ ನಾವು ದೊಡ್ಡ ಮಾತುಗಾರರಾಗಿವಿ ಅಂತ ಅವ್ರು ಹೇಳ್ತಿರ್ತಾರೆ. ಅವರು ಎಲ್ಲರೂ ಬರೋದಾರ ಮಾತಾಡ್ಲಿಕ್ಕೆ. ಹಂಗ ಅಂತ ಹಳ್ಳಿಯ ಒಳಗೆ ಹೋದ್ರು ಅಂತಂದ್ರ ಅಪ್ಪಗಳು ದಾನ ಹೆಂಗ್ ಮಾಡೋದು ಅಂತ ಕಲಿಸ್ತಿದ್ರು. ಯಾವ ಊರಿಗೆ ಅಪ್ಪಗಳು ಹೋಗ್ತಿದ್ರು ಆ ಊರಾಗ ನಿರಂತರ 1 ತಿಂಗಳದವರೆಗೆ ದಾಸೋಹ ನಡೀತಿತ್ತು. ದಾನ ಹೆಂಗ ಮಾಡ್ತಿದ್ರು ಅಂದ್ರೆ ಯಾರು ಇವತ್ತು ದಾನ ಕೊಟ್ಟರೆ ಪ್ರಸಾದ ಮಾಡ್ಸಕತ್ತಾರ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಕುಳಿತಿದ್ರು, ಸುಮ್ ಹೋಗಿ ಬಿಡ್ತಿದ್ರು. ಪ್ರಸಾದ ಮಾಡೋರು ಪ್ರಸಾದ ತಯಾರು ಮಾಡ್ತಿದ್ರು, ನೀಡೋರು ನೀಡ್ತಿದ್ರು, ಪ್ರಸಾದ ಬಂದವ್ರು ಮಾಡ್ಕೊಂಡು ಹೋಗ್ತಿದ್ರು. ಅಲ್ಲಿ ದಾನ ಮಾಡ್ಬೇಕು ಹಂಗ ಅನ್ನೋದು ಕಲಿಸ್ಕೊಡ್ತಿದ್ರು. ಸೇವಾ ಬಂದಂತವ್ರದ್ದು ಹೆಂಗ ಮಾಡ್ಬೇಕು ಅಂತ ಕಲಿಸ್ಕೊಡ್ತಿದ್ರು. ಗುರುಗಳು ಇದ್ರೆ ಸಾಕು ಎಲ್ಲಾ ಕಾರ್ಯಗಳು ತನ್ನಿಂತಾನೇ ನಡೀತಿದ್ದು. ಅದಕ್ಕೇನ ಹೇಳ್ತಾರ, ಕಲ್ಪವೃಕ್ಷ ಯಾವುದು ಅಂತಂದ್ರ ಪೂಜ್ಯ ಗುರುದೇವರೇ ಕಲ್ಪವೃಕ್ಷ. ಅವ್ರು ಇದ್ದಲ್ಲಿ ಇದು ಇಲ್ಲ ಅಂತಿಲ್ಲ, ಎಲ್ಲವೂ ಅಲ್ಲಿ ಇರ್ತಿತ್ತು. ಬೇಡುವ ಅವಶ್ಯಕತೆ ಇರ್ತಿರ್ಲಿಲ್ಲ, ತಾನೇ ಎಲ್ಲವೂ ಬರ್ತಿತ್ತು. ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಅದಕ್ಕಾಗಿನೇ ಅಂತ ಕಾರ್ಯಕ್ರಮವನ್ನ ಹೇಳಲಿಕ್ಕೆ ಗ್ರಾಮ ಸಂಸ್ಕೃತಿ ಅಂತ ವಿಷಯವನ್ನ 27ನೇ ತಾರೀಕಿಗೆ ಇಟ್ಟಾರ. ಆನಂತರ 28ನೇ ತಾರೀಕಿಗೆ ಯೋಗ ಜೀವನ ಅಂತದ. ಯೋಗ ಜೀವನ ಅಂತಂದ್ರೆ ಯೋಗದ ಬಗ್ಗೆ ಅಪ್ಪಗಳು ಪತಂಜಲಿ ಯೋಗ ಸೂತ್ರವನ್ನ 8-10 ವರ್ಷಗಳವರೆಗೆ ಬಿಜಾಪುರದಲ್ಲಿ ಹೇಳಿದ್ರು. ಯೋಗ ಸೂತ್ರ, ಪತಂಜಲಿ ಯೋಗ ಸೂತ್ರ, ನಾರದ ಭಕ್ತಿ ಸೂತ್ರ, ಶಿವ ಸೂತ್ರ, ಹಿಂಗ ಇಂಥವುಗಳನ್ನ ಹೇಳಿದ್ದರ ಪರಿಣಾಮ ಯೋಗದ ಬಗ್ಗೆ ಮಾತನಾಡ್ಲಿಕ್ಕೆ ಬಹಳ ಶ್ರೇಷ್ಠ ಜ್ಞಾನಿ ಯೋಗಿಗಳೆಲ್ಲರೂ 28ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಆನಂತರ 29ನೇ ತಾರೀಕಿಗೆ ಮಾತೃ ಸಂಸ್ಕೃತಿ ಅಂತ, ಮಾತೃ ಭಕ್ತಿ ಅಂತ. ಇತ್ತಿತ್ತಲಾಗಿ ನಮ್ದು ಏನಾಗ್ಯದ ಅಂತಂದ್ರೆ ಯಾರು ತಮ್ಮ ಮಕ್ಕಳನ್ನ ಭಾಳ ಚಲೋ ಕಲಿಸಿ ಭಾಳ ದೊಡ್ಡವ್ರು ಮಾಡ್ಬೇಕಂತ ಯಾವ ತಾಯಿ ತಂದೆ ಮಾಡ್ಯಾರಲ್ಲ ಅವರೆಲ್ಲರೂ ಅನಾಥರಾಗಿ ಗಂಡ ಹೆಂಡತಿ ಇಬ್ಬರ ಮನ್ಯಾಗದ. ತಾಯಿ ತಂದೆ ಸೇವಾ ಹೆಂಗ ಮಾಡ್ಬೇಕು ಅಂತ ನಾವು ಕಲಿಸ್ಬೇಕಾಗ್ಯದ ನಮ್ಮ ಮಕ್ಕಳಿಗೆ. ತಾಯಿ ತಂದೆನ ಹೋದ ಅನಾಥಾಶ್ರಮದಾಗ ಇಡೋದಂತೇಳಿ ಅಲ್ಲ, ತಾಯಿ ತಂದೆ ಸೇವಾ ಹೆಂಗ ಮಾಡ್ಬೇಕು ಅಂತ ಕಲಿಸ್ಬೇಕಾಗ್ಯದ. ತಾಯಿ ತಂದೆಯನ್ನು ಹೆಂಗ ನೋಡ್ಕೊಳ್ಬೇಕು ಅಂತ ನಾವು ಕಲಿಸ್ಬೇಕಾಗ್ಯದ. ತಾಯಿ ತಂದೆ ಬಗ್ಗೆ ಶ್ರದ್ಧಾ ಭಕ್ತಿಯನ್ನು ನಾವು ಇವತ್ತು ಹುಟ್ಟಿಸಬೇಕಾಗ್ಯದ. ಮಕ್ಕಳಿಗೆ ನಾವು ತಾಯಿ ತಂದೆ ಇರುವಂತ ಶ್ರದ್ಧೆಯನ್ನ ನಾವು ಹುಟ್ಟಿಸ್ಬೇಕು, ಭಕ್ತಿಯನ್ನ ಹುಟ್ಟಿಸ್ಬೇಕು, ನಿಷ್ಠೆಯನ್ನ ಹುಟ್ಟಿಸ್ಬೇಕಾಗ್ಯದ. ತಾಯಿ ತಂದೆ ನಮಗಾಗಿ ಏನೇನು ಮಾಡ್ಯಾರ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸ್ಕೊಡೋದೇನೈತಲ್ಲ ಅದು ಮಾತೃಭಕ್ತಿ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಬಹಳ ಶ್ರೇಷ್ಠ ತಾಯಂದಿರು ಬರಕತ್ತಾರ. ಹೆಣ್ಮಕ್ಳೇ ಆ ದಿವಸ ಕಾರ್ಯಕ್ರಮ ಆಯೋಜನೆ ಮಾಡೋದು, ಹೆಣ್ಮಕ್ಳೇ ಆ ಕಾರ್ಯಕ್ರಮವನ್ನ ಮಾಡೋದು. ಇದು 28ನೇ ತಾರೀಕಿಗೆ, 29ನೇ ತಾರೀಕಿಗೆ, 30ನೇ ತಾರೀಕಿಗೆ ಜಾಗತಿಕ ತತ್ವಜ್ಞಾನ ಅಂತ ತತ್ವ ಚಿಂತನೆ ಅಂತ ವಿಷಯ ಅದ. ಜಾಗತಿಕ ತತ್ವ ಚಿಂತನೆ ಅಂತಂದ್ರ ಅಪ್ಪಗಳು ಜಗತ್ತಿನ ಎಲ್ಲಾ ಚಿಂತನೆಗಳನ್ನ ತತ್ವಶಾಸ್ತ್ರವನ್ನ ಅವ್ರು ಓದಿದ್ರು. ಅವ್ರಿಗೆ ಇದು ಗೊತ್ತಿಲ್ಲ ಅಂತನೇ ಇರ್ಲಿಲ್ಲ. ಅಪ್ಪಗಳು ಗಣಿತ ಹೆಂಗಿತ್ತು ಅಂತಂದ್ರ ದೊಡ್ಡ ದೊಡ್ಡ ಗಣಿತ ಶಿಕ್ಷಕರಿಗೆ ಸಹಿತ ತಲೆಗೆ ಹತ್ತಿರಲಿಲ್ಲ, ಅಂತ ಶ್ರೇಷ್ಠವಾದಂತ ಗಣಿತ ಅವ್ರದ್ದಿತ್ತು. ಅವ್ರು ಇನ್ಫಿನಿಟಿ ಅನ್ನುವಂಥದ್ದೆಲ್ಲ ಅನಂತತೆ ಎಲ್ಲ ಹಿಂಗೆ ಹೇಳ್ತಿದ್ರಲ್ಲ, ಅವ್ರು ಬರೆಯೋದು ಮಾಡೋದು ಏನೂ ಇಲ್ಲ, ಬರೀ ಬಾಯಲ್ಲಿ ಹೇಳ್ಕೊಂತ ಹೋದ್ರೆ ಅವ್ರು ಬರ್ಕೊಂತ ಹೋಗ್ಬಿಡ್ತಿದ್ರು. ಅಷ್ಟು ಅವ್ರಿಗೆ ಗಣಿತದೊಳಗೆ ಶ್ರೇಷ್ಠ ಜ್ಞಾನ ಇತ್ತು. ವಿಜ್ಞಾನದ ಒಳಗಂತೂ ಭಾರಿ ಶ್ರೇಷ್ಠ ಜ್ಞಾನ ಇತ್ತು. ಅವರೆಲ್ಲ ಯಾರ ಪ್ರೊಫೆಸರ್ಗಳು ಬಂದ್ರು, ವಿಜ್ಞಾನ ಪ್ರೊಫೆಸರ್ಗಳು ಬಂದ್ರು, ಗಣಿತ ಪ್ರೊಫೆಸರ್ಗಳು ಬಂದ್ರು ಅಂದ್ರೆ ಅಪ್ಪಗಳು ಕೇಳ್ತಿದ್ರು, ಇದನ್ನ ಹೆಂಗ್ ಮಾಡ್ತೀರಿ, ಇದನ್ನ ಹೆಂಗ್ ಮಾಡ್ತೀರಿ ಅಂತ. ಅವ್ರಿಗೇನೂ ತಿಳಿತಿರ್ಲಿ. ಅಪ್ಪಗಳೇ ಕೊನೆಗೆ ಹಿಂಗಿರ್ಬೋದಲ್ರಿ, ಹಿಂಗಿರ್ಬೋದಲ್ರಿ. ಹಂಗೆ ಅವ್ರಿಗೆ ಜಗತ್ತಿನ ಎಲ್ಲ ಜ್ಞಾನ ತತ್ವಜ್ಞಾನ ಇರೋದ್ರಿಂದ ಆ ದಿವಸ 30ನೇ ತಾರೀಕಿಗೆ
ಜಾಗತಿಕ ತತ್ವಚಿಂತನೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಬಹಳ ಶ್ರೇಷ್ಠ ಗುರುಗಳವರು ಸಾಹಿತಿಗಳು ಬರ್ತಾರೆ. ಆನಂತರ 31ನೇ ತಾರೀಕಿಗೆ ಸೇವಾಭಾವ ಅಂತ ವಿಷಯ. ನಾವೆಲ್ಲ ಸೇವಾ ಮಾಡಬೇಕು, ತಾಯಿ ತಂದೆ ಸೇವಾ ಮಾಡಬೇಕು, ದೇಶ ಸೇವಾ ಮಾಡಬೇಕು, ಎಲ್ಲ ಸಮಾಜದಲ್ಲಿ ಸೇವೆಯನ್ನು ಮಾಡಬೇಕು. ಹೆಂಗೆ ಸೇವಾ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಬಹಳ ಶ್ರೇಷ್ಠ ವ್ಯಕ್ತಿಗಳು ಆದಷ್ಟು ಬರ್ತಾರೆ. ಆನಂತರ 1ನೇ ತಾರೀಕಿಗೆ ಗುರುದೇವರ ಬದುಕು, ಅಪ್ಪಗಳು ಜೀವನದ ಬಗ್ಗೆ ಮಾತನಾಡಲಿಕ್ಕೆ ಅದು ಬಹಳ ಜನ ಬರ್ತಾರೆ. ಅಂಥ ಶ್ರೇಷ್ಠ ಕಾರ್ಯಕ್ರಮವನ್ನು ನಾವು ಅಲ್ಲಿ ಜ್ಞಾನಯೋಗ ಆಶ್ರಮದೊಳಗೆ ಬಿಜಾಪುರ ಹಳ್ಳಿ ಎಲ್ಲ ಜನ ಕೂಡಿ ಅಲ್ಲಿ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ದಿವಸ ನೀವು ಬರ್ರಿ ಅಂತ ಹೇಳೋ ಸಲುವಾಗಿ ನಾವು ಬಂದೇವಿ. ಇಲ್ಲಿ ಬಂದಿದ್ದೆ ಆತಕ್ಕ ಅದಕ್ಕೆ ಬರ್ರಿ ಅಂತ ಹೇಳಕ್ಕ. ಯವ್ವ ನಿಮ್ಮದಂತೂ ಆಧಾರ್ ಕಾರ್ಡ್ ಅದ, ಬಸ್ ಫ್ರೀ ಅದ. 4 ಗಂಟೆಗೆ ಬಿಟ್ರೆ ಅಂದ್ರೆ 5 ಗಂಟೆಗೆ ಅಲ್ಲೇ ಇರ್ತೀರಿ. 5 ಗಂಟೆ 7 ಗಂಟೆಗೆ ಮತ್ತೆ ಬಸ್ಸಿಗೆ ಲಾಸ್ಟ್ ಬಸ್ಸಿಗೆ ಕೂತ್ರೆ ಮತ್ತೆ 8:30 ಇಲ್ಲೇ ಇರ್ತೀರಿ. ಅದಕ್ಕೆ ನಾವೆಲ್ಲರಿಗೂ ಬರ್ರಿ ಅಂತ ಹೇಳಕ್ಕೆ ಬಂದೇವಿ. ಸಂಜೆ ಕಡೆಸೆ 1ನೇ ತಾರೀಕಿನವರೆಗೆ ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಯಿತು ಅಂತಂದ್ರೆ 7 ಗಂಟೆವರೆಗೆ ಇರ್ತದ ಪ್ರವಚನ. 2ನೇ ತಾರೀಕಿಗೆ ಬೆಳಗಿನಿಂದ ಸಾಯಂಕಾಲದವರೆಗೆ. 2ನೇ ತಾರೀಕಿಗೆ ಇಲ್ಲಂದ್ರೂ ಸಹಿತ 8 ರಿಂದ 10 ಲಕ್ಷ ಜನ ಬರ್ತಾರೆ. ರಾಜ್ಯದ, ಬೇರೆ ರಾಜ್ಯದ, ವಿದೇಶದಿಂದಲೂ ಸಹಿತ, ಅಮೆರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಇಂಗ್ಲೆಂಡ್ದಿಂದ, ಸಿಂಗಾಪುರದಿಂದ, ವಿದೇಶದೊಳಗೆ ಅಪ್ಪಗಳು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಿದ್ರು ಅಲ್ಲಿಂದ ಎಲ್ಲ ಭಕ್ತರು ಸಹಿತ ಗುರುಗಳಿಗೆ ನಾವು ನಮಸ್ಕಾರ ಮಾಡೋಣಪ್ಪ ಅಂತ ತಿಳ್ಕೊಂಡು ಇಲ್ಲಿ ಬಂದು ನಮಸ್ಕಾರ ಮಾಡಕ್ಕೆ. ಅದಕ್ಕೆ ಇಷ್ಟೆಲ್ಲ ಜನ ದರ್ಶನ ಆಗಬೇಕು. ಸಾಕಷ್ಟು ಜನ ಸ್ವಾಮಿಗಳು, ಸಾವಿರ ಜನ ಸ್ವಾಮಿಗಳು ಆ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ. ಅದಕ್ಕೆ ಅಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ರಿ ಕಣ್ಣೂರದವ್ರು ಅಂತ ಹೇಳಕ್ಕೆ ಬಂದಿದ್ದು. ಕಣ್ಣೂರದವ್ರು ಭಾಳ ಚಲೋ ಜನ ನೀವು, ಯಾಕಂದ್ರೆ ಭಾಳ ಆಧ್ಯಾತ್ಮಿಕ ಜೀವಿಗಳು ನೀವೆಲ್ಲರೂ. ಅಧ್ಯಾತ್ಮವೇ ತಮ್ಮ ಉಸಿರ ಆಗ್ಯದ. ಇಂಥ ಊರೊಳಗೆ ನನಗನ್ನಿಸ್ತದ ನೀವು ದಿವಸ ಸಂಜೆ ಕಡೆ ಬರ್ತೀರಿ ಅಂತ. ಏನು ಭಾಳ ದೂರ ಇಲ್ಲ, ಬಿಜಾಪುರ ನಿಮಗೆ ಭಾಳ ಸಮೀಪ ಅದ. ಅದಕ್ಕೆ ನೀವೆಲ್ಲರೂ ಬರ್ರಿ ಆ ಕಾರ್ಯಕ್ರಮದ ಪಾಲ್ಗೊಳ್ರಿ ಅಂತ ಹೇಳೋದಕ್ಕಾಗಿನೇ ನಾವಿಲ್ಲಿ ಆಮಂತ್ರಣ ಕೊಡಕ್ಕೆ ಬಂದೇವಿ. ನನಗೆ ಭಾಳ ಖುಷಿ ಅನಿಸ್ತು. ನೀವೆಲ್ಲ ಊರಾಗೆಲ್ಲ ಮೆರವಣಿಗೆ ಭಾಳ ಚಲೋ ಮಾಡಿದ್ರಿ. ನಾವು ಬರೀ ರಸ್ತಾದಿಂದ ಅಟ್ಟ ಹೋಗ್ತಿದ್ದೀವಿ. ಇವತ್ತು ಊರಾಗೆಲ್ಲ ನೋಡ್ರಿ ಊರೆಲ್ಲ ಭಾಳ ಚಲೋ ಅದ. ಒಳ್ಳೆ ಜನ ಅದೇರಿ, ಶ್ರದ್ಧಾವಂತರಿದೇರಿ, ಭಕ್ತಿವಂತರಿದೇರಿ. ಅದಕ್ಕಾಗಿನೇ ಹಿಂಗೆ ಚಲೋ ಮೆರವಣಿಗೆಲ್ಲ ಮಾಡಿದ್ರಿ. ಇಷ್ಟೊಂದು ಜನ ಇಲ್ಲಿ ಸೇರಿ. ಅದಕ್ಕೆ ಅಂಥ ಶ್ರೇಷ್ಠ ಗುರುಗಳವರ ಸ್ಮರಣೆಯನ್ನು ಮಾಡೋದತ್ತ. ನಿಮ್ಗೇನಾದರೂ ತೊಂದರೆ ಆಯಿತು, ತ್ರಾಸು ಭಾಳ ಆಯಿತು, ಭಾಳ ದುಃಖ ಆಯಿತು ಅಂತಂದ್ರೆ ನೀವು ತಿಳ್ಕೊಬೇಕು. ಆದ್ರೆ ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳ್ಬೇಕಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಸಹಿತ ಇನ್ನೊಬ್ರಿಗೆ ಹೇಳಕ್ಕೆ ಹೋಗಬೇಡ್ರಿ. ತ್ರಾಸ ಭಾಳ ಆಗ್ಯದ, ತೊಂದರೆ ಭಾಳ ಆಗ್ಯದ ನನಗ ಅಂತಂದ್ರೆ ಇನ್ನೊಬ್ರಿಗೆ ಹೇಳ್ರ ಊರು ತುಂಬೆಲ್ಲ ಮಾಡ್ತಾರ. ಅವ್ನು ತ್ರಾಸ ಐತಿ, ಅವ್ನು ಹಂಗಾಗಿತ್ತು, ಸಾಲ ಮಾಡ್ಕೊಂಡ ಅಂತ ಊರು ತುಂಬಿ ಹೇಳ್ತಾರೆ. ಊರು ತುಂಬಿ ಹೇಳಿ ಊರಾಗ ಕೊಡೋ ರೊಕ್ಕ ಸಹಿತ ಕೊಡಬಾರ್ದಾಗ ಮಾಡ್ತಾರ. ಮಾಡುದಿಲ್ರಿ, ಎಲ್ಲ ಮಾಡ್ತಾರ. ಅದಕ್ಕಾಗಿ ಅವ್ವ ನೀವು ಯಾರಿಗೂ ಹೇಳಬಾರ್ದು. ಏನೇ ತೊಂದರೆ ಆಯ್ತು ಅಂತಂದ್ರೆ 1-5 ನಿಮಿಷ ಅಪ್ಪಗಳನ್ನ ನೆನೆಸ್ಬಿಡ್ರಿ, ಸಿದ್ದೇಶ್ವರ ಅಪ್ಪಗಳನ್ನ ನೆನೆಸ್ಬಿಡ್ರಿ. ಯಪ್ಪ ಗುರುದೇವ ನೀನೇ ನನ್ನ ಪಾರು ಮಾಡ್ಬೇಕಪ್ಪ, ಹೆಸರಾಗಿಂದ ನಿನ್ನ ಬಿಟ್ಟರೆ ನಾನು ಯಾರೂ ಪಾರು ಮಾಡಕ್ ಸಾಧ್ಯ ಇಲ್ಲಪ್ಪ, ನನ್ನನ್ನು ನೀನೇ ಪಾರು ಮಾಡ್ಬೇಕು ಅಂತ ನೀವು ಮನಸ್ಸಿನಾಗ ಒಂದ್ ಸ್ವಲ್ಪ ಶ್ರದ್ಧೆಯಿಂದ ನೆನೆಸ್ರಿ. ನಿಮ್ಮ ಕಷ್ಟ ತನ್ನಿಂತಾನ ಸ್ವಚ್ಛ ಆಗಿ ಹೋಗ್ಬಿಡ್ತದೆ. ಅಂತ ಶಕ್ತಿ ಸಾಮರ್ಥ್ಯ ಪೂಜ್ಯ ಗುರುದೇವರಲ್ಲಿ. ಯಾಕಂದ್ರೆ ಉಳ್ಳವ್ರು ಹಂಗ, ಬೇರೆ ಗುರುಗಳು ಹಂಗ ನಮ್ಮ ಗುರುಗಳು ಸಮಾಧಿ ಒಳಗೆ ಕುಂತವ್ರಲ್ಲ. ಅವ್ರು ಸಮಾಧಿ ಒಳಗೆ ಇಲ್ಲ. ಅವ್ರೆಲ್ಲರೂ ಮನದೊಳಗೆ ಅದಾರ. ಯಾರ ವ್ಯಕ್ತಿಗೆ ಗುರುಗಳು ದೇಹ ತ್ಯಾಗ ಮಾಡ್ಯಾರ ಅವ್ರಿಲ್ಲ ಅಂತ ಅನ್ಸದೇನು ಯಾರಿಗ್ರೆ? ಯಾರಿಗೂ ಅನ್ಸಿಲ್ಲ. ನಾವು ಎಷ್ಟು ಊರುಗಳಿಗೆ ಹೋಗ್ತೇವಲ್ಲ ಅಂತಾರೆ ಅಪ್ಪಗಳು ಇಲ್ಲ ಅಂತೇಳಿ. ಇಲ್ರಿ ಅಪ್ಪಗಳು, ನಮ್ಮ ಜೊತೆ ಅಪ್ಪಗಳು ಇದಾರ ಅಂತ ಎಲ್ಲ ಜನ ಹೇಳ್ತಾರೆ. ಗಾಳಿಯೊಳಗೆ ಅಪ್ಪಗಳು ಇದಾರ, ಗಿಡ ಮರಗಳಲ್ಲಿ ಅಪ್ಪಗಳು ಇದಾರ, ನಮ್ಮ ಜೊತೆ ಯಾವಾಗಲೂ ಅಪ್ಪಗಳು ಇದಾರ್ರಿ ಅಪ್ಪಗಳು ಅಂತ ಹೇಳ್ತಾರಲ್ಲ. ಅದಕ್ಕೆ ಅಪ್ಪಗಳು ಎಲ್ಲಿ ಒಳಗೆ ಕುಂತಿಲ್ಲ, ಅವರು ಎಲ್ಲರ ಜೊತೆಗೆ ಅದಾರ. ಎಷ್ಟೋ ಜನ ಕನಸಿನೊಳಗೂ ಸಹಿತ ಅಪ್ಪಗಳು ಬಂದು ಅವ್ರಿಗೆ ಜ್ಞಾನ ಬೋಧನೆಯನ್ನ ಮಾಡ್ಯಾರ. ಅವ್ರು ಹೇಳ್ತಾರ ಬಂದ ಅಪ್ಪಗಳ ನಮ್ಮ ಕನಸಿನೊಳಗೆ ಹಿಂಗೆ ಮಾಡಿದ್ರಿ ನಂಗೆ ಚಲೋ ಆಗ್ತದ ಅಂದ್ರಿ. ನಂಗೆ ಮರುದಿವ್ಸನ ಭಾಳ ಚಲೋ ಆಯ್ತು ಅಪ್ಪಗಳ. ಗುರುಗಳು ಇಲ್ಲ ಅಂತಿಲ್ಲ, ಸದಾ ಕಾಲ ಅವರು ಎಲ್ಲಿವರೆಗೆ ಸೂರ್ಯ ಚಂದ್ರನಲ್ಲಿ ಇರ್ತಾರಲ್ಲ ಭೂಮಿ ಮೇಲೆ ಅಲ್ಲಿವರೆಗೆ ಗುರುಗಳು ಯಾವಾಗಲೂ ಇರ್ತಾರೆ. ಇಲ್ಲ ಅನ್ನೋಂಥ ಶಬ್ದನೇ ಇಲ್ಲ ಈ ಜಗತ್ತಿನೊಳಗೆ. ಅಂತಹ ಶ್ರೇಷ್ಠ ಗುರುಗಳು ಅವರು ಬಯಲಿನೊಳಗೆ ಬಯಲಾಗ್ಯಾರ. ಸಮಾಧಿ ಆಗಿಲ್ಲ. ಅವರು ಸಮಾಧಿ ಆದ್ರೆ ನೆಲದಾಗ ಕುಂದ್ರದಾಗ್ತದ, ಭೂಮಿಯೊಳಗೆ ಕುಂದ್ರದಾಗ್ತದ. ಗುರುಗಳು ಸಮಾಧಿ ಆಗಿಲ್ಲ, ಅವ್ರು ಬಯಲದೊಳಗೆ ಬಯಲಾಗ್ಯಾರ. ಅಲ್ಲಮ ಪ್ರಭು ದೇವ್ರು ಹಂಗ ಬಯಲದೊಳಗೆ ಬಯಲಾದ್ರು ಹಂಗ ನಮ್ಮ ಗುರುಗಳು ಸಹಿತ ಬಯಲದೊಳಗೆ ಬಯಲಾಗ್ಯಾರ.
ಅದಕ್ಕೆ ನಮ್ಗೆ ಜನರಿಗೆ ಏನು ಅನಿಸ್ತದ ಅಂತಂದ್ರೆ ಈ ಕಾಲದೊಳಗೆ ನಾವು ಏನದೇವಲ್ಲ ನಮ್ಮಂಥ ಪುಣ್ಯವಂತರ ಜಗತ್ತಿನೊಳಗೆ ಯಾರೂ ಇಲ್ಲ. ಯಾಕಂದ್ರೆ ಗುರುಗಳು ಸಾಕ್ಷಾತ್ ಅವ್ರ ದರ್ಶನ ಮಾಡೇವಿ, ಅವ್ರನ್ನ ಕಣ್ಣು ತುಂಬ ನೋಡೇವಿ, ಅವ್ರ ಪ್ರವಚನಗಳು ಕೇಳೇವಲ್ಲ. ಇದಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಏನದೆ? ಬುದ್ಧ ಆಗಿ ಹೋದ, ಅವಾಗ ನಾವು ಇರಲಿಲ್ಲ. ಶಂಕರಾಚಾರ್ಯರಾಗಿ ಹೋದ್ರು, ಅವಾಗ ನಾವು ಇರಲಿಲ್ಲ. ಮಹಾವೀರರಾಗಿ ಹೋದ್ರು, ಅವಾಗೂ ನಾವು ಇರಲಿಲ್ಲ. ರಾಮಾನುಜಾಚಾರ್ಯರಾಗಿ ಹೋದ್ರು, ಮಧ್ವಾಚಾರ್ಯರಾಗಿ ಹೋದ್ರು, ಅವಾಗೂ ನಾವು ಯಾರೂ ಇರಲಿಲ್ಲ. 900 ವರ್ಷಗಳ ಹಿಂದೆ ಬಸವಣ್ಣವರು, ಅಲ್ಲಂ ಪ್ರಭುದೇವರು, ಅಕ್ಕ ಮಹಾದೇವಿ ಶರಣರೆಲ್ಲರೂ ಆಗಿ ಹೋದ್ರು, ಅವಾಗೂ ನಾವು ಇರಲಿಲ್ಲ. ಆದ್ರೆ ಸಿದ್ದೇಶ್ವರಪ್ಪಗಳು ಇರೋ ಕಾಲದೊಳಗ ನಾವಿದ್ದೀವಿ, ಅವ್ರ ಕಂತು ನೋಡೇವಿ, ಅವ್ರ ಪ್ರವಚನಗಳನ್ನ ಕಿವಿ ತುಂಬ ಕೇಳೇವಿ ಅನ್ನೋದೇನದಲ್ಲ. ಇದಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತೊಳಗೆ ಯಾವುದೂ ಇಲ್ಲ. ಮುಂದೊಂದು ಕಾಲ ಬರ್ತದೆ, ಬುದ್ಧನ ಕಾಲದಾಗ ಎಷ್ಟು ಜನ ಇದ್ರಪ್ಪ ಅವರೆಲ್ಲರೂ ಮುಕ್ತರು ಅಂತ. ಈಗ ಬಸವಣ್ಣವ್ರ ಕಾಲದಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲರೂ ಐಕ್ಯ ಹೊಂದಿದ್ರು ಅಂತ. ಶಂಕರಾಚಾರ್ಯ ಕಾಲದೊಳಗಿರುವಂಥವ್ರೆಲ್ಲರೂ ಮುಕ್ತರಾದ್ರು ಅಂತ. ಹಂಗೆ ಸಿದ್ದೇಶ್ವರಪ್ಪಗಳ ಕಾಲದಾಗ ಇದ್ದವ್ರು ನಾವೆಲ್ಲರೂ ತನ್ನಿಂತಾನೇ ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಹಂಗ ನಮ್ಮ ಜೀವನವನ್ನ ನಾವು ಸಾಗಿಸೋದದ. ಅದಕ್ಕೆ ಗುರುಗಳನ್ನ ಎಷ್ಟೇ ಕಷ್ಟ ದುಃಖ ಏನೇ ಬರಲಿ ಗುರುಗಳನ್ನ ನೆನೀರಿ, ಗುರುಗಳ ಸ್ಮರಣೆಯನ್ನ ಮಾಡ್ರಿ. ನಿಮ್ಮ ಮಕ್ಳಿಗೂ ಹೇಳ್ರಿ ಗುರುಗಳನ್ನು ಸ್ಮರಣೆ ಮಾಡ್ರಿ ಅಂತ. ಹಂಗೆ ಗುರುಗಳನ್ನ ಸ್ಮರಣೆ ಮಾಡಿದ್ರೆ ಸಾಕು, ನಿಮ್ಮ ಜೀವನ ಪಾವನ ಆಗ್ತದೆ. ನಮ್ಗೆಲ್ಲ ನೋಡ್ತಿದ್ದೀವಿ ನಾವು, ಅಪ್ಪಗಳ ಸೇವೆ ಒಳಗಿದ್ದಾಗ ಅಪ್ಪಗಳು ರೂಮ್ನಾಗಿಂದ ಹೊರಗೆ ಬಂದ್ರೆ ಸಾಕು, ಜನ ಕೈ ಮುಗಿದು ನಿಂದಿರ್ತಿದ್ರು. ಅಪ್ಪಗಳ ದೃಷ್ಟಿ ಹಿಂಗೆ ನೋಡಿದ್ರೆ ಸಾಕು, ಆ ವ್ಯಕ್ತಿ ಅಂತಿದ್ದ ನನ್ನ ಜೀವನ ಪಾವನ ಆಗಿ ಹೋಯ್ತು ಇವತ್ತು. ಅಪ್ಪಗಳು ಯಾರಿಗಾದ್ರು ಆರಾಮಿದ್ದೀರೇನ್ರಿ ಅಂತಿತ್ತಂದ್ರೆ ಸಾಕು, ನನ್ನ ಜೀವನ ಧನ್ಯ ಆಯ್ತು ಅಂತ ವ್ಯಕ್ತಿ ತಿಳ್ಕೊಳ್ತಿದ್ದ. ಗುರುಗಳು ಹೋಗುವಾಗ ಅವ್ರ ಪಾದ ಸ್ವಲ್ಪ ಎಲ್ಲರೂ ಸಿಕ್ಕ ನಮಸ್ಕಾರ ಮಾಡಿದೀವಿ ಅಂದ್ರೆ ಇವತ್ತು ನನ್ನ ದೇಹದ ಕಂಟಕ್ಕೆಲ್ಲ ಹೋಯ್ತು ಅಂತ ಅವ್ರು ತಿಳ್ಕೊಳ್ತಾ ಇದ್ರು. ಹಿಂಗ ಇಂಥ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದವರು ಅಂತ ಪೂಜ್ಯ ಗುರುದೇವರು. ಅಂಥ ಗುರುಗಳವರ ಸ್ಮರಣೆಯನ್ನ ಮಾಡೋದು, ಅಂಥವರನ್ನ ನೆನೆಯುವುದು, ಅಂಥ ಗುರುಗಳನ್ನ ಆರಾಧಿಸುವುದು. ಅದಕ್ಕಾಗಿಯೇ ವಿಜಯಪುರದ ಸುಕ್ಷೇತ್ರ ಜ್ಞಾನಯೋಗ ಆಶ್ರಮದೊಳಗೆ ನಾವು ಗುರು ನಮನ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿದ್ದೀವಿ. ಅವು ಕರಪತ್ರಗಳನ್ನು ತಂದಾರ, ಅವು ಅಲ್ಲೇ ಒಂದು ಇಲ್ಲೊಂದು ಕೊಡ್ತಾರ. ಅವು ನೋಡ್ರಿ, ನೀವೆಲ್ಲರೂ 25ನೇ ತಾರೀಕಿನಿಂದ ಹಿಡಿದು 2ನೇ ತಾರೀಕಿನ ತನಕ ಎಲ್ಲ ತಾಯಂದಿರಾಯ್ತು ಶರಣರಾಯ್ತು ಎಲ್ಲರೂ ಬರ್ರಿ. ಅದ್ರಾಗ ಊರಾಗಿನವ್ರು ನಮ್ಮ ತಾಯಂದಿರಂತೂ 2ನೇ ತಾರೀಕಂತೂ ಬಸ್ ಫ್ರೀ ಅದ ಯವ್ವ ನಿಮ್ದ. ಆ ದಿವಸ ಆ ದಿವಸ ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲ ತನಕ 10 ಸಲ ನೀವು ಬಂದು ಹೋದ್ರು ನಿಮ್ಮ ಪುಣ್ಯನ ಯವ್ವ. ಫ್ರೀ ಬಸ್ ಆಗಿದ್ದಕ್ಕಾಗಿ ನಾಳೆ ಯಮ್ಮ ನಮಗೆ ಕರ್ಕೊಂಡು ಹೋದಾಗ ಕೇಳ್ತಿಕೋ, ಯಮ್ಮ ಏನು ಮಾಡೀನಿ ಅಂತ ಹೇಳಿದ್ರೆ ಏನಿಲ್ರಿ ನಾ ಏನು ಮಾಡೋಕ್ಕಾಗಲಿ, ನನಗೆ ಸಿದ್ದೇಶ್ವರಪ್ಪಗಳು ಗುರು ನಮನ ಕಾರ್ಯಕ್ರಮ ಇತ್ತು, ಫ್ರೀ ಬಸ್ನ್ಯಾಗ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದೇನ್ರಿ ಅಂದ್ರೆ ಸಾಕು, ಇವ್ರು ಸ್ವರ್ಗ ಕಳಿಸ್ತು ಅಂತ ನಾವು ಯಮ್ಮ. ಅದಕ್ಕಾಗಿರೋ ಯಾಕಾಗತ್ತು, ನೀವೆಲ್ಲರೂ ಬರ್ರಿ, ನೀವೆಲ್ಲರೂ ಬರ್ರಿ. ನಿಮ್ಗೇನು ಹಿರಿಯಾರ, ನೀವೆಲ್ಲ ಧಾಬಾಕ್ ಹೋಗ್ಬೇಕಾದ್ರೆ 10 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗ್ತಿರ್ತೀರಿ. ಶೆರೆ ಕುಡಿಬೇಕಾದ್ರೆ ಎಟ್ಟೆಟ್ಟೋ ಹೋಗಿ ಕುಡಿದು ಬರ್ತೀರಿ. ಕೆಟ್ಟದ್ದು ಮಾಡಾಕ ನೀವು ಹೋಗ್ತೀರಿ. ಆದ್ರೆ ಗುರುಗಳ ಆರಾಧನೆ ಮಾಡಾಕ ಯಾಕೆ ನಾವು ಇನ್ನು ಸರಿಬೇಕು? ಗುರುಗಳ ಸ್ಮರಣೆ ಮಾಡಾಕ ಯಾಕೆ ಇನ್ನು ಸರಿಬೇಕು? ಅದಕ್ಕೆ ಯಾವುದು ನಮಗೆ ಒಳ್ಳೇದು ಮಾಡ್ತದಲ್ಲ ಅದಕ್ಕೆ ಎಂದಿಗೂ ಹಿಂದೆ ಸರಿಬಾರದು. ಅದಕ್ಕಾಗಿ ದಿವಸ 25ನೇ ತಾರೀಕಿನ ಹಿಡ್ಕೊಂಡು ನಿಮ್ಮ ಗಾಡಿಗಳು ತಗೊಂಡು ಕಾರ್ ಇತ್ತಂದ್ರೆ 4 ಮಂದಿನ ಕುಣಿಸ್ಕೊಳ್ಳೋದು, 2 ವೀಲರ್ ಇರ್ತದ್ರೆ 2 ಮಂದಿನ ಕುಣಿಸ್ಕೊಳ್ಳೋದು ಬರೋದದ. ಗುರುಗಳ ಸ್ಮರಣೆ ಮಾಡ್ತದ, ಪ್ರಸಾದ ತಗೊಳ್ಳೋದದ, ನಾವು ಮನೆಗೆ ಬರೋದದ. ಹಿಂಗೊಂದು 9 ದಿವಸ ಮಾಡಿದ್ರಿ ಅಂತಂದ್ರೆ ನಿಮ್ಮಂಥ ಪುಣ್ಯವಂತರಿ ಜಗತ್ತಿನೊಳಗೆ ಯಾರೂ ಇಲ್ಲ. ಅಂಥ ಕಾರ್ಯವನ್ನು ನೀವು ಮಾಡ್ತೀರಿ ಕಣ್ಣೂರದವರು ಅಂತ ಹೇಳ್ತಾ ನನಗೆ ಒಂದು 4 ಮಾತನಾಡಲು ಅವಕಾಶ ಕೊಟ್ಟರು. ಆನಂತರ ನಮ್ಮ ಬೆಳ್ಳುಂಡಿಗೆ ಮಾದೇವಪ್ಪ, ತುಕಾರಾಮ ಇವರೆಲ್ಲರೂ ಅವ್ರ ಅಂತಂಬರೆಲ್ಲರೂ ಅಲ್ಲೇ ಆಶ್ರಮದೊಳಗನೆ ಇರ್ತಾರೆ. ಅವ್ರ ಸೇವೆ ಭಾಳ ಅಗಾಧವಾಗಿರುವಂಥ ಬೆಳ್ಳುಂಡಿಗೆ ಮಾದೇವಪ್ಪ ಅವರಂತೂ ದಾಸೋಹ ಅವರು ನನಗನ್ಸೋ ಮಟ್ಟಿಗೆ ಈಗ ಒಂದು 45-50 ವರ್ಷದಿಂದ ಏನು ದಾಸೋಹ ನಡೀತದ ನಾವು ಆಶ್ರಮದೊಳಗೆ, ಆ ದಾಸೋಹವನ್ನು ನಿರಂತರವಾಗಿ ನೀವು ಮಾದೇವಪ್ಪ ಬೆಳ್ಳುಂಡಿಗೆ ಆಯಿತು, ತುಕಾರಾಮ ಆಯಿತು, ಅವ್ರ ಅಂತಂಬರ ಆಯಿತು, ಎಲ್ಲರೂ ಕೂಡಿ ಅದರ ವ್ಯವಸ್ಥೆಯನ್ನು ಮಾಡ್ಕೊತ ಬಂದಾರೆ. ಅಂಥ ಶ್ರೇಷ್ಠ ಸೇವಾಭಾವಧಾರಿಗಳು ಸಹಿತ ನೀವು ಊರಲ್ಲಿ ಇಲ್ಲಾವ್ರ ಇದಾರ ಅಂದ್ರೆ ನೀವೆಲ್ಲ ಪುಣ್ಯವಂತರು ಅಂತ ಅನಿಸ್ತದೆ. ಅದಕ್ಕೆ ಆ ರೀತಿಯಾಗಿ ನೀವೆಲ್ಲರೂ ಬರ್ರಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರ, ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಗಳವರ ಕೃಪಾ ಆಶೀರ್ವಾದ ನಿಮಗೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ
ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನನಭೂ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಿಗಳನ್ನ ಹೃದಯ ಮನೆಯಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಸುಮಾರು 40-50 ರಾಷ್ಟ್ರಗಳಲ್ಲಿ ಜ್ಞಾನ ಬೋಧನೆಯನ್ನು ಮಾಡಿ ಜ್ಞಾನ ಯೋಗಿಯಾಗಿ ಬಯಲಲ್ಲಿ ಬಯಲಾದ ಮಹಾಗುರು ಇಂದಿನ ಶತಮಾನದ ಗುರುದೇವರಾದ ಪೂಜ್ಯ ಬುದ್ಧಿಜವರ ಶ್ರೀಚರಣಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಗುರುನಮನ ಕಾರ್ಯಕ್ರಮದ ಹಳ್ಳಿಗೊಂದು ಜ್ಞಾನ ದಾಸೋಹನ ಅಂತ ಈ ಕಾರ್ಯಕ್ರಮದಲ್ಲಿ ಈ ಕಣ್ಣೂರ ಗ್ರಾಮ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ನಾನು ಮೊದಲಿಗೆ ಬಸವಣ್ಣವ್ರ ವಚನ ಹೇಳಿದೆ, ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಅಂತ ಇದನ್ನು ಹೇಳಿದೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಬಸವಣ್ಣವರು ಒಂದು ರೀತಿ ತಮ್ಮ ಭಗವಂತನನ್ನ ಮನಸ್ಸಿನ ತುಂಬಿಕೊಂಡು ಹೇಳ್ಯಾರ. ಇವತ್ತು ಕಣ್ಣೂರ ಗ್ರಾಮದಲ್ಲಿ ಅಪ್ಪುಗಳನ್ನ ನೋಡಿ ಕಣ್ಣು ತುಂಬಿಕೊಂಡಿರಿ, ಅವರ ವಾಣಿಯನ್ನ ಕೇಳಿ ಕಿವಿ ತುಂಬಿಕೊಂಡಿರಿ, ಅವರನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ನಿಮ್ಮ ಮನಸ್ಸು ಪವಿತ್ರವಾಗ್ಯದ. ಆದ್ದರಿಂದ ಇವತ್ತು ಎಲ್ಲಿ ಸಿದ್ದೇಶ್ವರ ಸ್ವಾಮಿಗಳದಾರ ಅಂದ್ರ ಕಣ್ಣೂರ ಗ್ರಾಮದಲ್ಲಿ ಇವತ್ತವರು ಈ ಎಲ್ಲರ ಮನದಲ್ಲಿ ಅವರು ಕಾಣ್ತಾರೆ. ಅಂತ ಗುರುನಮನ ಮಹೋತ್ಸವದ ಈ ಸತ್ಸಂಗ ಸಮಾವೇಶದಲ್ಲಿ ಇದುವರೆಗೆ ತಮ್ಮ ಆಶೀರ್ವಚನ ನೀಡಿರುವಂಥ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಹಾಗೂ ಈ ಎಲ್ಲ ಊರಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ ಯುವಕರಲ್ಲಿ, ಹಿರಿಯರಲ್ಲಿ, ಸಮಸ್ತ ಕಣ್ಣೂರ ಗ್ರಾಮದ ಎಲ್ಲ ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಇವತ್ತು 8 ಗಂಟೆ ಆಗಿದೆ. ನಾನು ಈಗ ಕೇಳಿದೆ ಇಲ್ಲಿ ಜನ ಎಷ್ಟು ಗಂಟೆ ತಕ್ಕ ಕೂಡ್ತಾರಂತ. ನಮ್ಮ ಜನ 11 ಗಂಟೆಗೆ ಕೂಡ್ತಾರೆ, ನೀವೇನು ಚಿಂತೆ ಬಿಡ್ರಿ ಅಂತ ಹೇಳಿದ್ರು. ಇವತ್ತು ಭಾರತ ಸಂಸ್ಕೃತಿ ಉಳ್ಳದ್ದು, ಆಚಾರ ವಿಚಾರ ಉಳ್ಳದ್ದು, ಜಗತ್ತಿಗೆ ಜ್ಞಾನವನ್ನು ಕೊಟ್ಟದ್ದು ಅದು ಯಾವುದಂದ್ರೆ ಭಾರತ. ಈ ದೇಶದಲ್ಲಿ ಎಲ್ಲವೂ ಇದೆ, ಆದ್ರೆ ಎಲ್ಲವೂ ಇದ್ರೂ ಕೂಡ ನಾವೊಂದು ಬಹಳ ಮಹತ್ವಕ್ಕೆ ಒತ್ತಿ ಕೊಡ್ತೀವಿ. ಯಾರಿಗೆ ಒತ್ತಿ ಕೊಡ್ತೇವೆ ಅಂತ ಕೇಳಿದ್ರೆ, ನಾವು ಸಾಮಾನ್ಯವಾಗಿ ಅಂತೇವಿ ಅವರು ಬಹಳ ದೊಡ್ಡ ಶ್ರೀಮಂತರು, ದೊಡ್ಡ ಅಧಿಕಾರಿಗಳು, ದೊಡ್ಡ ಶ್ರೀಮಂತರು, ಶಕ್ತಿವಂತರು ಅಂತ ಅಂತೇವಿ. ಆದ್ರೆ ಈ ಎಲ್ಲದಕ್ಕಿಂತಲೂ ಜಗತ್ತಿಗೆ ದೊಡ್ಡವರು ಯಾರತ್ತಂದ್ರೆ, ನಮ್ಮ ನಿಮ್ಮೆಲ್ಲರ ಅಜ್ಞಾನವನ್ನ ಕಳೆದು
ಜ್ಞಾನವನ್ನ ಕೊಟ್ಟು ಆ ಭಗವಂತನ ತೋರಿಸುವಂತ ಗುರು ಅದನ್ನಲ್ಲ, ಅವಕ್ಕಿಂತ ದೊಡ್ಡವ ಜಗತ್ತಿನೊಳಗೆ ಯಾರು ಇಲ್ಲ. ಅದಕ್ಕೆ ನಮ್ಮ ಜಗತ್ತು ಹೇಳಿತು, ನಗುರೋರ್ ಅಧಿಕಯಂ, ಜಗತ್ತಿನೊಳಗ ಗುರುವಿನಕ್ಕಿಂತ ಅಧಿಕ ಯಾರು ಇಲ್ಲ ಅಂತ. ಸೂರ್ಯ ಬಹಳ ದೊಡ್ಡವ. ಎಷ್ಟು ದೊಡ್ಡವ? ಈ ಜಗತ್ತಿನ ಜ್ಞಾನವನ್ನೇ ಕಳಿತಾನ, ಈ ಜಗತ್ತಿನ ಕತ್ತಲೆಯನ್ನ ಕಳಿತಾನ. ಜ್ಞಾನ ಕಳಿಯಕ ಆಗುವುದಿಲ್ಲ, ಕತ್ತಲೆ ಕಳಿತಾನ. ಈ ಜಗತ್ತಿನ ಕತ್ತಲೆ ಕಳೆದ್ರು ಕೂಡ, ಆದರೆ ಜನರ ಮಾನವರ ಮನದಲ್ಲಿರುವ ಅಜ್ಞಾನವನ್ನ ಕಳಿಲಿಕ್ಕೆ ಆ ಸೂರ್ಯನಿಗೆ ಆಗುವುದಿಲ್ಲ. ಸೂರ್ಯ ದೇವ ಉದಯ ಆದ ನಂತರ ನಮ್ಮೆಲ್ಲರ ಅಜ್ಞಾನ ಹೋಗ್ಬೇಕಾಗಿತ್ತಲ್ಲ, ಹೋಗಿಲ್ಲ. ಆದರೆ ನಮ್ಮ ಅಜ್ಞಾನ ಹೋಗ್ಬೇಕಾಗಿತ್ತಂದ್ರೆ ಒಬ್ಬ ಜ್ಞಾನ ಯೋಗಿ ಸಿದ್ದೇಶ್ವರಪ್ಪಾಜಿಯವರು ಅಂತ ಬಂದಾಗ ನಮ್ಮ ಅಜ್ಞಾನ ಹೋಗ್ತದ, ಆ ಭಗವಂತನ ದರ್ಶನವಾಗ್ತದ, ನಾವೆಲ್ಲರೂ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಹೆಂಗ ಬೋಧನೆ ಮಾಡಿದ್ರು ಗುರುಗಳು ಅಂತ ಕೇಳಿದ್ರೆ, ಏನು ನೋಡಿ ಮಾಡಿದ್ರು ಅಂತಂದ್ರ, ಇದು ಹಳ್ಳಿ, ನಾನು ಸಣ್ಣ ಹಳ್ಳಿ ಅಂತ ಅಲ್ಲಿ ಹೋಗುದು ಬಿಡ್ಲಿಲ್ಲ, ಇದು ದೊಡ್ಡ ಶಹರ ಅಂತ ಅಲ್ಲಿ ಹೋಗುದು ಬಿಡ್ಲಿಲ್ಲ. ಯಾರು ಭಕ್ತಿಯಿಂದ ಕರೀತಾರೋ, ಯಾರು ಅವರ ಮಾತನ್ನ ಕೇಳಬೇಕು, ಅವರ ಪ್ರವಚನ ಕೇಳಬೇಕಂತ ಕರೀತಾರಲ್ಲ, ಅವರೆಲ್ಲರಿಗೆ ಹೋಗಿ ಜ್ಞಾನವನ್ನ ಬೋಧನೆ ಮಾಡಿದಂತ ಇಂದಿನ ಶತಮಾನದ ಸಂತ ಪೂಜ್ಯ ಗುರುದೇವರು. ಹೇಗೆ ಹೇಳಿದ್ರು, ಅವ ದೊಡ್ಡವ, ಇವ ಸಣ್ಣವ, ಅವ ಬಾಳ ಶ್ರೀಮಂತ, ಇವ ಬಡವ, ಅವರು ಹೆಣ್ಮಕ್ಳು, ಇವರು ಗಂಡು ಮಕ್ಕಳು, ಯಾವ ಭೇದ ಇಲ್ಲ. ಸೂರ್ಯ ಯಾವ ಭೇದ ಮಾಡದೆ ತನ್ನ ಬೆಳಕನ್ನೆಲ್ಲವನ್ನ ಈ ಭೂಮಿಗೆ ಚೆಲ್ತಾನಲ್ಲ, ಹಾಗೆ ತಮ್ಮ ಜ್ಞಾನವನ್ನ ಯಾರಿಗೆ ಮೇಲು ಕೀಳು ಎನ್ನದೆ ಎಲ್ಲರಿಗೆ ಸಮನಾಗಿ ಹಂಚಿದಂತ ಮಹಾಯೋಗಿ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರು. ಅಂತ ಗುರುದೇವರಿಗೆ ನಾವು ಸಲ್ಲಿಸುವಂತದ್ದು ಏನಂತ ಕೇಳಿದ್ರೆ ನಮ್ಮ ಭಕ್ತಿಯನ್ನು. ನಾವು ಅವ್ರಿಗೆ ಏನು ಕೊಡೋದು ಬೇಕಾಗಿಲ್ಲ, ದೊಡ್ಡ ಸಿಂಹಾಸನ ಹಾಕುವುದು ಅಂತ ಅವಶ್ಯಕತೆ ಇಲ್ಲ. ಸಿಂಹಾಸನದ ನೆನಪು ಪೂಜ್ಯ ಗುರುದೇವರಿಗೆ ಬರಲಿಲ್ಲ. ಬೆಳ್ಳಿ ಸಿಂಹಾಸನ ಬಯಸಲಿಲ್ಲ, ಬಂಗಾರದು ಬಯಸಲಿಲ್ಲ, ಅದು ಅವ್ರಿಗೆ ನೆನಪು ಬರಲಿಲ್ಲ. ಅವ್ರಿಗೆ ಏನು ನೆನಪಿತ್ತಂದ್ರೆ ಒಂದೇ ಇತ್ತು, ನನ್ನ ಗುರು ಕೊಟ್ಟಂತ ಜ್ಞಾನವನ್ನ ನಾನು ಹಳ್ಳಿಗೆ ಹೋಗಿ ನಮ್ಮ ಜನರಿಗೆ ಮುಟ್ಟಿಸ್ಬೇಕನ್ನಂತ ಒಂದು ಉದ್ದೇಶದಿಂದ ಈ ಹಳ್ಳಿಯಲ್ಲಿ ಚರಜಂಗಮರಾಗಿ ಚಲಿಸಿ ಜ್ಞಾನವನ್ನ ಬೋಧನೆ ಮಾಡಿದರು. ಅಂತ ಗುರುಗಳಿಗೆ ನಾವು ಏನು ಕೊಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಮನದ ಭಕ್ತಿಯನ್ನ ಕೊಟ್ಟರು ಸಾಕು, ಅವರಿಗೆ ನಾವು ಕೊಡುವ ದೊಡ್ಡ ಗೌರವ. ಭಕ್ತಿಯಲ್ಲಿ ಅನೇಕ ಪ್ರಕಾರ ಅದಾವ, ಆದ್ರೆ ಕಲ್ಮಶ ಮಲಿನವಾಗದ ಭಕ್ತಿ ಅದು ದೇವರಿಗೆ ಗುರುಗಳಿಗೆ ಅರ್ಪಿತವಾಗುವುದಿಲ್ಲ. ನಿರ್ಮಲವಾದ ಭಕ್ತಿ ಬೇಕಾಗ್ತದೆ. ನಿರ್ಮಲ ಭಕ್ತಿ ಎಲ್ಲಿ ಇತ್ತು ಅಂತ ಕೇಳಿದ್ರೆ, ಎಲ್ಲಿ ಇರ್ತದೋ ಅಲ್ಲಿ ಗುರುಗಳು ಪ್ರಸನ್ನರಾಗ್ತಾರ. ಅಷ್ಟೇ ಅಲ್ಲ, ಸಾಕ್ಷಾತ್ ಭಗವಂತನು ಕೂಡ ಪ್ರಸನ್ನ ಆಗ್ತಾನ. ಆದರೆ ಗುರುವಿಗೆ ಭಗವಂತನಿಗೆ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಭಗವಂತನೇ ನರರೂಪ ಧಾರಣ ಮಾಡಿಕೊಂಡು ಈ ಜಗತ್ತಿಗೆ ಬರ್ತಾನೆ. ಅವರಿಗೆ ನಾವು ಏನು ಕೊಡ್ಬೇಕಾಗಿದೆ ಅಂದ್ರೆ ಭಕ್ತಿಯನ್ನ ಕೊಡಬೇಕಾಗಿದೆ. ಒಂದು ಊರಿತ್ತು, 2 ನಿಮಿಷನಾಗ ಮುಗಿಸ್ತೇನೆ. ಒಂದು ಊರ, ಇಂಥದೇ ಊರ, ಒಂದು ದೊಡ್ಡ ಅರಣ್ಯ ಇತ್ತು. 4-5 ಸಾವಿರ ಎಕರೆ ಅರಣ್ಯ ಅದು. ಆ ಅರಣ್ಯ ಊರಿನಿಂದ ಒಂದು 100 ಕಿಲೋಮೀಟರ್ ದೂರ ಇತ್ತು, 100-150 ಕಿಲೋಮೀಟರ್ ದೂರಿತ್ತು ಅದು ದೇವಾಲಯ. ಅಲ್ಲಿ ಎಲ್ಲರೂ ಊರು ಜನ ಹೋಗಿ ಆ ದೇವರಿಗೆ ಬೇಡಿಕೊಂಡು ಬರ್ತಿದ್ರು. ದೊಡ್ಡ ಶ್ರೀಮಂತರು ಹೋಗ್ತಿದ್ರು, ಗಾಡಿಗಳನ್ನು ತಗೊಂಡು ಹೋಗ್ತಿದ್ರು, ಬಡವರು ಹೋಗ್ತಿದ್ರು. ಎಲ್ಲರೂ ಹೋಗಿ ಆ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ತಗೊಂಡು ನಾವು ಪಾವನವಾದೆ, ಧನ್ಯನಾದೆ ಅಂತ ತಿಳ್ಕೊಂಡು ಎಲ್ಲರೂ ಬರ್ತಿದ್ರು. ಆ ಊರೊಳಗೆ ಒಬ್ಬ ಬಡ ರೈತ ಇದ್ದ. ಬಡ ರೈತ ಅಂದ್ರ ಕೂಲಿ ಮಾಡಿ ಬದುಕುವಂತವ. ಅವಾಗ ಒಂದು ದಿನ ಕೂಲಿ ಹೋಗದ ಬಿಟ್ನ ಅಂದ್ರೆ ಅವಾಗ ಉಪವಾಸ ಮಲ್ಕೊಳ್ಳುವಂತ ಪರಿಸ್ಥಿತಿ, ಅಷ್ಟು ಬಡತನ ಇತ್ತು. ಅವಾಗ ಅನಿಸ್ತು, ಎಲ್ಲರೂ ಹೋಗುದು, ದೇವಾಲಯಕ್ಕೆ ಹೋಗಿ ಬರುವುದು, ಆ ದೇವರ ವರ್ಣ ಮಾಡುವುದು, ಅಲ್ಲಿರುವಂತ ಎಲ್ಲ ವಾತಾವರಣ ಹೇಳುವುದು ಎಲ್ಲ ಕೇಳ್ತಿದ್ದ. ಆದ್ರೆ ಅವನ ಮನಸ್ಸಿನಾಗ ಒಂದು ಅನಿಸ್ತಿತ್ತು, ಎಲ್ಲರೂ ರೊಕ್ಕಿದ್ದವ್ರು ಹೋಗಿ ಬಂದರು, ನಾನು ಬಡವ, ದುಡಿದು ಬಿಟ್ಟರೆ ನನಗೆ ಹೊಟ್ಟಿ ತುಂಬುದಿಲ್ಲ, ನಾನು ಹೆಂಗೆ ಹೋಗ್ಬೇಕು ಆ ದೇವಾಲಯಕ್ಕೆ ತಿಳ್ಕೊಂಡು ವಿಚಾರ ಮಾಡಿದ. ಹೋಗ್ಬೇಕು, ಒಂದಿಷ್ಟು ದುಡ್ದು ಏನಾರು 4 ದುಡ್ಡು ಗಳಿಸಿ
ವಾಹನಕ್ಕೆ ಏನಾದ್ರೂ ಬಸ್ಸಿಗೆ ಹೋಗ್ಬೇಕಂತಂದ ಆಗಲಿಲ್ಲ. ಕೊನೆಗೆ ಹಿಂಗೆ ನಿರ್ಧಾರ ಮಾಡಿದ, ನಾನು ನಡ್ಕೋತರ ಆದ್ರೆ ಹೋದ್ರು ಚಿಂತಿಲ್ಲ ತಿಳ್ಕೊಂಡು ಒಂದು ದಿನ ನಡ್ಕೋತ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಮನ್ಯಾಗ ಏನೂ ಇಲ್ಲ, ಹೆಂಡತಿ ನೆರಮನೆಯಲ್ಲಿ ಒಂದಿಷ್ಟು ಹಿಟ್ಟು ಕಡ ತಂದು 4 ರೊಟ್ಟಿ ಮಾಡಿ ಕಟ್ಟಿದಳು. ಅದೇ ಒಂದಿಷ್ಟು ಕಲ್ಲಾಗ ಒಂದಿಷ್ಟು ಹಿಂಡಿ ಕುಟ್ಟಿದಳು. ಕುಟ್ಟಿ ಗಂಡಗ 4 ರೊಟ್ಟಿ ಮಾಡಿ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಹೇಳಿದಳು. ಗಂಡ ಹೋದ. 150 ಕಿಲೋಮೀಟರ್ ನಡಿಬೇಕಲ್ಲ. ಒಂದು ದಿನ ನಡೆದ 30-40 ಕಿಲೋಮೀಟರ್ ನಡೆದ. ದಣುವಾಯ್ತು, ಹೊಟ್ಟೆ ಹಸಿತು. ಒಂದು ಗಿಡಕ್ಕೆ ಕುಂತ, ಹೆಂಡತಿ ಕಟ್ಟಿದ 4 ರೊಟ್ಟಿಯನ್ನು ಊಟ ಮಾಡಿದ. ಮತ್ತ ಅಲ್ಲೇ ಮಲ್ಕೊಂಡ. ಮುಂಜಾನೆ ಎದ್ದು ಮತ್ತೆ ನಡೆದ, ಹೊಟ್ಟೆ ಹಸ್ತಿದ. ರೊಟ್ಟಿ 4 ರೊಟ್ಟಿ ಮುಗಿದು ಹೋದು. ಮುಂಜಾನೆ ಎದ್ದು ಹೋದ, ದಾರಿ ಒಳಗ ನೀರು ಕುಡ್ದ. ಒಂದಿಷ್ಟು ಬಾಜು ಅಲ್ಲೇ ರೈತರು ಏನಾದ್ರು ಕೊಟ್ಟರು ತಗೋತಿದ್ದ. ಹಂಗೋ ಹಿಂಗೋ ಮಾಡಿ 2, 3, 4 ದಿನಕ್ಕ ಎಲ್ಲಿ ಹೋದ ಅಂದ್ರ ಆ ದೇವಾಲಯದ ಏನ್ ಅರಣ್ಯದ ಗುಡ್ಡಿತ್ತಲ್ಲ ಅಲ್ಲಿ ಹೋದ. ಇನ್ನ 4-5 ಕಿಲೋಮೀಟರ್ ಇತ್ತು. ಬಹಳ ದೊಡ್ಡ ಗುಡಿ, ಬೆಟ್ಟದ ಮ್ಯಾಗಿತ್ತು, ಶಿಖರ ಕಾಣ್ತಿತ್ತು. ಇವಾಗ ಹೊಟ್ಟೆ ಹಸಿವೆ ಆಗಿತ್ತಲ್ಲ, ಆ ಯಾವಾಗ ಶಿಖರ ಕಾಣ್ತು ತನ್ನ ಹೊಟ್ಟೆ ಕಡೆ ಲಕ್ಷ್ಯ ಹೋಯ್ತು. ಅವಂಗ ಬಹಳ ಆನಂದ ಆಯ್ತು. ಎಲ್ಲರೂ ರೊಕ್ಕ ಕೊಟ್ಟು ಅಂತಂದ್ರು, ಎಲ್ಲ ಮಾಡಿದ್ರು. ನಾನು ನಡ್ಕೋತ ಬಂದಿನಲ್ಲ, ದೇವರ ದರ್ಶನ ಆಗ್ತದ, ಇನ್ನೇನು ಸ್ವಲ್ಪ ಸಮಯ ಅದ, ದೇವರ ದರ್ಶನ ಮಾಡ್ಕೋಬೇಕಂತ ಹೋಗ್ತಾನ. ಆದ್ರೆ ಸೂರ್ಯ ಮುಳುಗುವ ಸಮಯ ಆಗಿತ್ತು. ಗುಡ್ಡ ಏರಿದ, 1 ಕಿಲೋಮೀಟರ್ ಇತ್ತು. ಸೂರ್ಯ ಮುಳುಗುವ ಕ್ಷಣ ಆಗಿತ್ತು. ಆ ಗುಡಿ ಪೂಜಾರಿ ಬಾಗಿಲವನ್ನು ಮುಚ್ಚಾಕತ್ತಿದ್ದ. ಅವಾಗ ಓಡಿ ಹೋಗ್ತಾನ. ಆ ಪೂಜಾರಿಗೆ ಬಾಗಿಲ ಹಾಕಿ ಅವ ಇನ್ನೇನು ಕಿಲಿ ಹಾಕಿದ್ದ. ಇವ ಓಡಿ ಹೋಗಿ ನಮಸ್ಕಾರ ಮಾಡ್ತಾನ ಪೂಜಾರಿಗೆ, ದೇವರ ಪೂಜೆ ಮಾಡವ. ನೋಡು, ಬಹಳ ದೂರ್ಲಿಂದ ಬಂದೀನಿ, ನಾ ಬಹಳ ದೂರ್ಲಿಂದ ಬಂದೀನಿ, ಬಹಳ ಬಡವ, ದುಡುದುಣ್ಣವ, ನಡ್ಕೋತ ಬಂದೀನಪ್ಪ, ದೇವರ ದರ್ಶನ ಮಾಡ್ಲಿಕ್ಕೆ ಬಂದೀನಿ, ಅದಕ್ಕೆ ನನಗೆ ದೇವರ ದರ್ಶನ ಮಾಡಿಸು ಅಂದ. ಅವ ಪೂಜಾರಿ ಅಂದ, ಎಷ್ಟು ದಿನ ಆಯ್ತು ನೀ ಬಂದು ನಡ್ಕೋತ? ನಾನು 4-5 ದಿನ ಆಯ್ತು ನಡ್ಕೋತ ಬರಾಕತ್ತೀನಿ. ನೀ ಅಲ್ಲಿಂದ ಬಂದಿದಿ, ದೇವರಿಗೆ ಏನು ತಂದಿ ಅಂತ ಕೇಳಿದವ. ದೇವರಿಗೆ ಏನು ತಂದಿ ಅಂತ ಕೇಳಿದಾಗ ಅವ ಹೇಳಿದ, ನಾ ಏನೂ ತಂದಿಲ್ಲ, ನಾನು ಬಹಳ ಬಡವ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅನ್ನುವಂತೆ ನಾನು ಏನೂ ತಂದಿಲ್ಲ. ದೇವರನ್ನ ಕಾಣ್ಬೇಕತ್ ಒಂದಿಷ್ಟೇನು ಭಕ್ತಿ ಇದಲ್ಲ, ಅದನ್ನ ಬಿಟ್ಟು ನನ್ನಲ್ಲಿ ಏನೂ ಇಲ್ಲ ತಂದ ಇವ ಭಕ್ತ. ಅವ ಅಂದ, ಪೂಜಾರಿ ಅಂದ, ಏನೂ ತರ್ಲಿಕ್ಕೆ ನಿನಗೆ ದೇವರ ದರ್ಶನ ಆಗುವುದಿಲ್ಲ, ನೀ ಏನಾದ್ರೂ ತರಬೇಕಾಗ್ತದ. ಅವ ಅಂದ, ನಾನು ಬಡವ, ಉಪವಾಸ ಬಂದೀನಿ, ನನಗೆ 4 ರೊಟ್ಟಿ ತರ್ಲಿಕ್ಕೆ ಆಗಿಲ್ಲ. 4 ರೊಟ್ಟಿ ಒಂದೇ ದಿನ ಮುಗಿದು ಹೋದು. ನನ್ನ ಹೆಂಡತಿ ಮಾಡಿ ಕಟ್ಟಿದ್ಲು. ಹಂಗ್ ಮಾಡ್ಬೇಡ, ದೇವರ ದರ್ಶನ ಮಾಡಿಸಿದೆ ಅಂದ್ರೆ ಆ ದೇವರೇ ನೀ ತಿಳ್ಕೋತೀನಿ, ಒಂದಿಷ್ಟು ಬಾಗ್ಲ ತೆಗಿ ಅಂದ. ಅವ ಬಾಗ್ಲ ತೆಗೆದಿನ್ನೇನು ಮುಚ್ಚಿ ಕಿಲಿ ಹಾಕವ ಅಷ್ಟೇ ಇತ್ತ ಒಂದು. ಆದ್ರೂ ಅವ ಅಂದ, ನೀ ಏನೂ ತರ್ಲಿಕ್ಕಂದ್ರ ನನಗೆ ದೇವರ ದರ್ಶನ ಆಗಂಗಿಲ್ಲ ತಿಳ್ಕೊಂಡು ಕೀಲಿ ಹಾಕಿದ. ಕೀಲಿ ಹಾಕಿ ಅವ ಹೋದ. ಈ ಬಡವನ ಕಣ್ಣೊಳಗ ನೀರು ಬತ್ತು. ಅಲ್ಲೇ ಅಳ್ಕೋತ ಕೂತ. ರಾತ್ರಿ 7 ಆಯ್ತು, 8 ಆಯ್ತು, 9 ಆಯ್ತು, 10 ಆಯ್ತು. ಅವಂಗ ಹೊಟ್ಟೆ ಕಡೆ ಲಕ್ಷ್ಯ ಇಲ್ಲ, ದೇವರ ದರ್ಶನ ಆಗಲಿಲ್ಲ, ಯಾವ ಜನ್ಮದ ಕರ್ಮ ನನಗಂತ ತಿಳ್ಕೊಂಡು ತಾನು ದುಃಖಿತನಾಗಿ ಅಲ್ಲಿ ಕುಂತ. ಆತನ ಭಕ್ತಿ ಎಂತಾದಿತ್ತಂದ್ರ ಸ್ವಚ್ಛವಾಗಿತ್ತು. ಅವಾಗ ಏನಾಯ್ತಂದ್ರ ಆ ಗುಡಿ ಒಳಗಿಂದ ಒಂದು ಧ್ವನಿ ಬತ್ತು. ಏನು ಬತ್ತಂದ್ರೆ, ಏ ಭಕ್ತ, ಯಾಕೆ ಅಳತಿಯಪ್ಪ, ಯಾಕೆ ಅಳತಿ ಅಂತ ಕೇಳಿದಾಗ ಭಕ್ತ ಹೇಳಿದ, ನಿನ್ನ ದರ್ಶನ ಮಾಡ್ಕೋಬೇಕಂತ ನಾನು ಬಹಳ ದೂರ್ಲಿದ್ದ ಬಂದೀನಿ, ಈ ಪೂಜಾರಿ ಏನೂ ತಂದಿಲ್ಲ ಅಂತ ಬಾಗ್ಲ ಹಾಕೊಂಡು ಹೋದ, ಅದಕ್ಕೆ ದರ್ಶನ ಆಗ್ಬೇಕಂದಾಗ ಅವ ಭಕ್ತ ಅಂದ. ಅವಾಗ ದೇವರ ಧ್ವನಿಯಲ್ಲಿ ಆ ಬತ್ತು. ವಾಣಿ ಅಂತಾರ, ಆಕಾಶವಾಣಿ. ನೋಡು, ಏನಾರ ತಂದವಾಗ, ಏನಾರ ಹಣ್ಣು ಹಂಪಲ ತಂದವಾಗ ನಾನು ಒಳಗಿರ್ತೀನಿ, ಭಕ್ತಿಯಿಂದ ಬಂದಿಲ್ಲ, ನೀ ಬಂದಿಲ್ಲ, ನಾವು ಹೊರಗದೀನಿ ಬಾ ಅಂತ ತಿಳ್ಕೊಂಡು ಅವ ಕರೋ ದರ್ಶನವನ್ನ ಕೊಟ್ಟ. ಯಾರು? ದೇವರ. ಯಾಕೆ ಅಂತ ಕೇಳಿದ್ರೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಏನಾದ್ರೂ ತಂದವಾಗ ಒಳಗಿನ ಮೂರ್ತಿ ದರ್ಶನ ಮಾಡ್ತಾರ, ಆದ್ರೆ ಭಕ್ತಿಯಿಂದ ಬಂದಂತವಾಗ ನಾನು
ದರ್ಶನ, ನಿಜವಾದ ದರ್ಶನ ಕೊಡ್ತೀನಿ ತಿಳ್ಕೊಂಡು ಆ ಭಕ್ತ ದೇವರು ಭಕ್ತನಿಗೆ ದರ್ಶನ ಕೊಟ್ಟ. ಆ ದೇವರು ಆ ಭಕ್ತ ದೇವರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ನನ್ನ ಜನ್ಮ ಸಾರ್ಥಕ ಆಯ್ತು ಅಂದ ಭಕ್ತ. ಅವಾಗ ದೇವರಂದ್ರು, ನೀನು ಭಕ್ತಿಯಿಂದ ಬಂದಿದಿ, ಬಾಳ ಬಡವ, ದುಡಿದೂಟ ಮಾಡವ, ಯಾರ ಕಣ್ಣೊಳಗ ನೀರು ತರಿಸಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ, ಅಂತ ಶ್ರೇಷ್ಠ ಭಕ್ತಿ ನಿಂದು. ನಾನು ಗುಡಿಯಿಂದ ಹೊರಗೆ ಬಂದೀನಿ. ಯಾಕೆ? ನಿನ್ನ ಭಕ್ತಿಗೆ ಮೆಚ್ಚಿ. ನಿನಗೆ ಏನು ಬೇಕು ಬೇಡು ಅಂತಂದಾಗ ಆ ಬಡವ ಅಂತಾನ ಏನಾದ್ರೂ ಬೇಡ್ಕೋಬೇಕಾಗಿತ್ತು. ನಮ್ಮಂಥವ್ರಾದ್ರೆ ಬೇಡ್ಕೋತಿದ್ದೇವಿ. ಏನ್ ಬೇಡ್ಕೋತಿದ್ದೇವಿ? ಏನಾದ್ರೂ ಭೂಮಿ, ಸೀಮೆ, ಅಧಿಕಾರ, ಅಂತಸ್ತು ಬೇಡ್ಕೋತಿದ್ದೇವಿ. ಆ ಬಡವ ಬೇಡ್ಕೋತಾನ, ಭಗವಂತನೇ ನನಗೇನು ಬೇಡ, ಸದಾ ನಿನ್ನ ಮೇಲೆ ಇರುವಂತ ಭಕ್ತಿ ನನಗೆ ಸದಾ ಇರುವಂಗೆ ಮಾಡ ತಿಳ್ಕೊಂಡು ಆ ಬೇಡ್ಕೊಳ್ತಾನ ನೋಡ. ಹಾಗೆ ಆ ಭಕ್ತ ಸದಾ ಆ ಭಕ್ತನಲ್ಲಿ ದೇವನಲ್ಲಿ ಭಕ್ತಿ ಇಡುವಂಗ ನನಗ ಪ್ರಾರ್ಥನೆ ಮಾಡಂದಾಗ ತಥಾಸ್ತು ಆಗ್ಲಿ ಹೋಗಿ ತಿಳ್ಕೊಂಡು ಭಗವಂತ ಆಶೀರ್ವಾದ ಮಾಡಿದ. ಆ ಭಗವಂತ ಅವ ಬೇಡಿದ್ದು ಬೇರೆ, ಆದ್ರೆ ಅವಂಗ ಕೊಟ್ಟ ಆದಿದ್ದೇನಂದ್ರ ಅವ ಮನೆಗೆ ಬರುವಾಗ ನೋಡ್ತಾನ ಮನೆಯೆಲ್ಲವೂ ಶ್ರೀಮಂತ ಮನೆಯಾಗಿದೆ. ಯಾಕಂದ್ರೆ ಭಕ್ತಿಗೆ ಬೆಲೆ ಕಟ್ಟುವುದಿಲ್ಲ, ಭಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಗಳಿಲ್ಲಿ 2 ಹುಡುಗರು, ಅವರ ಅಕ್ಕ ಅವರ ಚಿಗವ ಒಂದಿಷ್ಟು ಹೂವಾಗಿ ಕೊಡ್ತಿದ್ದಳು. ಅವು ಹಾಕೋತ ಬರ್ತಿದ್ವು ಅಲ್ಲ, ನೋಡಿರ ನೀವು? ಬಹುತರ ಒಂದು 6-7 ವರ್ಷದ ಮಕ್ಕಳು ಇರ್ಬೋದು, ಹೆಣ್ಣು ಹುಡುಗರು. ಎಷ್ಟು ಸುಲಭಾಗಿರ್ಬೇಕಂದ್ರೆ ಅವ್ರು 100 ಸುಲಭಾಗಿ ಹಿಂಗ್ ಮಾಡಿರ್ಬೇಕು. ಅದಕ್ಕ ಭಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಅದನ್ನ ಏನು ಕೊಟ್ಟರು ಅದನ್ನ ಮನಸ್ಸಕ್ಕಾಗುವುದಿಲ್ಲ. ಹಾಗೆ ಸಿದ್ದೇಶ್ವರಪ್ಪಾಜಿಯವರು ಹಳ್ಳಿಗೆ ಹೋಗಿ ಪ್ರವಚನ ಯಾಕೆ ಮಾಡ್ತಿದ್ರ ಅಂತ ಕೇಳಿದ್ರೆ, ಅವರಿಗೆ ಸನ್ಮಾನ ಮಾಡ್ತಾರಂತಲ್ಲ, ಅವ್ರಿಗೆ ಏನಾದ್ರೂ ಒಂದು ಬಹುಮಾನ ಕೊಡ್ತಾರಂತಲ್ಲ. ಹಳ್ಳಿಯ ಜನರ ಮುಗ್ಧ ಭಕ್ತಿಯಲ್ಲಿ ಒಂದಿಷ್ಟು ಭಕ್ತಿ ಜ್ಞಾನವನ್ನ ಬೀಜ ಬಿತ್ತಬೇಕಂತ ತಿಳ್ಕೊಂಡು ಈ ನಾಡಿನಲ್ಲಿ 60 ವರ್ಷಗಳ ಕಾಲ ಜ್ಞಾನವನ್ನ ಬೋಧನೆ ಮಾಡಿದವರು ಯಾರಂದ್ರೆ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರನ್ನಂತದ್ದು ಇವತ್ತು ನಾವು ನೆನಪಿಡ್ಬೇಕಾಗ್ತದೆ. ಅಂತ ಜ್ಞಾನ ಯೋಗಿಗೆ, ಜ್ಞಾನ ಬೋಧನೆ ಮಾಡಿದ ಯೋಗಿಗೆ ನಾವು ಏನು ಕೊಡುವ ಅವಶ್ಯಕತೆ ಇಲ್ಲ, ನಮ್ಮ ಭಕ್ತಿಯನ್ನು ಕೊಡೋಣ. ಆ ಜ್ಞಾನ ಯೋಗಿಗೆ ನಮ್ಮ ಭಕ್ತಿಯ ನಮನವನ್ನ ಸಲ್ಲಿಸಿ, ಗುರುವೇ ಯಾವುದನ್ನು ಬಯಸಲಿಲ್ಲ ನೀನು, ಆ ಒಂದು ಹಕ್ಕಿ, ಯಾವುದನ್ನು ಅಂತಸ್ತು, ಅಧಿಕಾರ, ಸಿಂಹಾಸನ ಯಾವುದನ್ನು ನೀನು ಬಯಸದೆ ಜನರ ಮನದಲ್ಲಿ ನೀನು ಸದಾ ಜ್ಞಾನದ ದೀಪಿಗೆ ಹಚ್ಚಿದೆಲ್ಲ, ನಿನಗೆ ನನ್ನ ಧನ್ಯವಾದ ಅನ್ನಂಥದ್ದನ್ನು ನಾವು ಇವತ್ತು ಗುರುಗಳಿಗೆ ಭಕ್ತಿ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಸುಮಾರು ಅನೇಕ ಹಳ್ಳಿಗಳು, 60-70 ಹಳ್ಳಿಗಳಲ್ಲಿ ನಾವು ಇವತ್ತ ಎಲ್ಲ ಪೂಜ್ಯರು ಇವತ್ತ ಆ ಕಾರ್ಯವನ್ನ ಮಾಡ್ತಾರ. ಏನಪ್ಪ ಅಂದ್ರೆ, ನಾವು ಏನು ಹೇಳಿಲ್ಲ, ಏನು ಬೇಡದೆ ಈ ಜಗತ್ತಿಗೆ ಜ್ಞಾನ ಕೊಟ್ಟ ಯೋಗಿಗೆ ಬಂದು ಅವರಿಗೆ 4 ಪುಷ್ಪವನ್ನು ಅರ್ಪಿಸಿ ನಮಿಸುವುದು, ಒಂದು ದೀಪವನ್ನು ಹಚ್ಚಿ ನಮಿಸುವುದು, ಬಂದಂತ ಅತಿಥಿ ಪೂಜ್ಯರಿಂದ, ಸಾಹಿತ್ಯಗಳಿಂದ, ಚಿಂತಕರಿಂದ 4 ಮಾತು ಕೇಳಿ ಹೋಗಬರ್ರಿ ಅಂತ ತಿಳ್ಕೊಂಡು ನಿಮಗೆ ಆಮಂತ್ರಣ ಮಾಡಲಿಕ್ಕೆ ಇವತ್ತೆಲ್ಲ ಪೂಜ್ಯರು ಈ ಕಣ್ಣೂರು ಗ್ರಾಮಕ್ಕೆ ಬಂದಿದ್ದಾರೆ. ಇವತ್ತು ಇದು ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇಲ್ಲೊಬ್ರು ಗಣಪತಿರಾವ್ ಮಹಾರಾಜರು ಇದೇ ಊರಲ್ಲಿ ಜನ್ಮ ತಾಳಿದವರು ನೋಡಿದ್ದೆ. ಸಿದ್ದೇಶ್ವರಪ್ಪಾಜಿ ಅವರಿಗೆ ಬಹಳ ಪ್ರೀತಿಯವರು ಮತ್ತು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೂ ಬಹಳ ಪ್ರೀತಿ ಉಳ್ಳವರು ಯಾರಂದ್ರ ಈ ಕಣ್ಣೂರ ಗಣಪತಿರಾವ್ ಮಹಾರಾಜರು ಅನ್ನಂಥದ್ದು ಕೂಡ ಇಲ್ಲಿ ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಆರಾಮಿರ್ಲಿಲ್ಲ ಅವರಿಗೆ. ಸುಮಾರು 40 ವರ್ಷಗಳ ಹಿಂದೆ, 35, 38, 40 ವರ್ಷದ ಹಿಂದೆ ಆರಾಮಿರ್ಲಿಲ್ಲ. ಆ ವಿಚಾರ ಕೇಳಿ ಕಣ್ಣೂರ ಗಣಪತಿರಾವ್ ಮಹಾರಾಜರು ಅಪ್ಪುಗಳು ಮಲ್ಲಿಕಾರ್ಜುನ ಅಪ್ಪುಗಳು ಮಾತಾಡ್ಸಕ್ ಬರ್ತಾರೆ ವಿಜಯಪುರಕ್ಕೆ. ಬಂದಾಗ ಅಲ್ಲಿ ಅಪ್ಪುಗಳು ಮಲ್ಲಿಕಾರ್ಜುನ ಅಪ್ಪುಗಳು ಕಾಟದ ಮೇಲೆ ಮಲ್ಕೊಂಡಾರ. ಕಣ್ಣೂರ ಗಣಪತಿರಾವ್ ಮಹಾರಾಜರು ಕುರ್ಚಿನ ಮೇಲೆ ಕುಂತಾರ. ತಮಗ ಆರಾಮಿಲ್ರಪ್ಪ ಅಂತ ತಿಳ್ಕೊಂಡು ಮಾತಾಡ್ಸಕ್ ಬಂದಿನಂದ್ರ ಗಣಪತಿರಾವ್ ಮಹಾರಾಜರು. ಅವಾಗ ಮಲ್ಲಿಕಾರ್ಜುನ ಅಪ್ಪವ್ರು ಅಂದ್ರತ್ತ, ಯಾರಿಗ ಆರಾಮಿಲ್ಲತ್ ಬಂದಿರಿ? ಇಷ್ಟೇ ಅಂದ್ರತ್ತ, ನನಗ ಆರಾಮಿಲ್ಲ, ದೇಹಕ್ಕೆ ಆರಾಮಿಲ್ಲ, ನಾನು ಅಮರದಿನ ಅಂದ್ರತ್ ಯಾರು? ಮಲ್ಲಿಕಾರ್ಜುನಪ್ಪ ಅವ್ರು.
ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದಿನಿ ಅಂದ್ರ ತವಾಗ ಹಾಸಿಮಾಗಿದ್ದಾಗ ಯಾರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ರೋಗ ದೇಹಕ್ಕೆ ಬರ್ತದ ನಾನು ಆತ್ಮ ಸ್ವರೂಪ ಇದ್ದೀನಿ ಅಂತಂದ್ರತ್ತ ಅವ್ರ ಅಪ್ಪಗಳು. ಅವಾಗ ಗಣಪತಿರಾವ್ ಅಂದ್ರಂತ ನಿಮಗ ನೀವು ಶರೀರಕ್ಕೆ ಕೇಳಿದ್ರಪ್ಪ, ನೀವು ಆತ್ಮ ಅದಿರಿ, ನಿಮ್ಮನ್ನ ಆತ್ಮ ಸ್ವರೂಪ ಆದಂತ ನಿಮ್ಮನ್ನ ನಾನು ಮಾತಾಡ್ಸಕ್ ಬಂದೀನಿ ಅನ್ನಂತ ಮಾತನ್ನ ಗಣಪತಿರಾವ್ ಮಹಾರಾಜರು ಕೇಳಿದ್ರಂತ. ಇಂಥ ಒಂದು ಪೂಜ್ಯರ ಜನ್ಮಸ್ಥಳವನ್ನ ಇವತ್ತು ನಾವು ನೋಡಿ ಅದನ್ನು ಹೋಗಿ ಅಲ್ಲಿ ದರ್ಶನ ತಗೊಂಡು ಬಂದೀವಿ. ನಮಗೊಂದು ಧನ್ಯ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ಅದರ ಜೊತೆಗೆ ನಮ್ಮ ಮಹಾದೇವಪ್ಪಣ್ಣ ಮಕ್ನಾಪುರ ಅವ್ರು ಬೆಳುಂಡಿ ಅವ್ರು ಹೇಳಿದ್ರು, ಇಲ್ಲಿ ಅಪ್ಪುಗಳು ಬಂದು ಇಲ್ಲೇ ಕೂತು ಪ್ರವಚನ ಮಾಡಿದ್ರು. ಯಾರು? ಪೂಜ್ಯ ಮಲ್ಲಿಕಾರ್ಜುನಪ್ಪ ಅವರು ಪ್ರವಚನ ಮಾಡಿದ ಜಾಗ ಅಂತ ತೋರಿಸಿದ್ರು. ಅದನ್ನು ಕೂಡ ಇವತ್ತು ನೋಡಿದೇವಿ. ನಿಜವಾಗಿಯೂ ಕೂಡ ಇಲ್ಲಿ ಮಠ ಮಂದಿರಗಳನ್ನು ನೋಡಿದಾಗ ಕಣ್ಣೂರ ಗ್ರಾಮ ಅತ್ಯಂತ ಭಕ್ತಿ ಊರ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಶ್ರೇಷ್ಠವಾದಂತ ಇಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ತುಕಾರಾಮ ಬೆಳುಂಡಿ ಅವರು ಮತ್ತು ನಮ್ಮ ಸರು ಮೊನ್ನೆ ಬಂದರು. ಎಲ್ಲ ಹಳ್ಳಿ ಮಾಡಾಕತ್ತೀರಿ, ನಮ್ಮ ಹಳ್ಳಿಗೆ ಯಾಕೆ ಬಿಟ್ಟಿರಿ ಅಂತ ಕೇಳಿದ್ರು. ನಾವು ಬಿಟ್ಟಿಲ್ಲ, ಯಾರ್ಯಾರು ಕರೀತಾರೆ ಅಲ್ಲೆಲ್ಲರೂ ಬರ್ತೀವಿ ಅಂದಾಗ ಮೊನ್ನೆ ಕೇಳಿದ್ರು, ಇವತ್ತು ಆಯೋಜನೆ ಮಾಡಿದ್ರು. ಒಂದೇ ದಿನದೊಳಗೆ ಇಷ್ಟೆಲ್ಲ ಕಾರ್ಯಕ್ರಮವನ್ನ ನೀವು ಮಾಡಿರಿ ಅಂದ್ರೆ ಇದು ಭಕ್ತಿಗೆ ಸಾಧ್ಯ, ಭಕ್ತಿವಂತರಿಗೆ ಸಾಧ್ಯ ವಿನ ಮತ್ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಯುವಕರು ಅವ್ರು ಹೇಳಿದರು. ನಮ್ಮ ಎಲ್ಲ ಯುವಕ ಬಳಗರಲ್ಲಿ ಇದೆ, ಎಲ್ಲ ಕಾರ್ಯಕ್ರಮ ಅವರು ಮಾಡ್ಯಾರ, ನಾವು ಅವ್ರಿಗೆ ಮಾರ್ಗದರ್ಶನ ಆಗಿದ್ದೇವನ್ನಂತ ಮಾತನ್ನ ಹೇಳಿದರು. ಇವತ್ತ ಮಕ್ಕಳು ವಾದ್ಯ ಬಾರಿಸ್ಕೋತ ಬಂದು ಅಪ್ಪುಗಳು ಇವತ್ತೆಲ್ಲ ನಿಮ್ಮ ಊರನ್ನ ಅವರು ದೇಹ ಮರೆಯಾದ್ರು ಈ ಭಾವರ ಚಿತ್ರದಲ್ಲಿ ಏನದಾರಲ್ಲ ಈ ದೀಪದಲ್ಲಿ ನಿಮ್ಮ ಊರನ್ನು ಇವತ್ತು ನೋಡಿದಾರ. ನಿಮ್ಮೆಲ್ಲರಿಗೆ ಅವರು ಹರಿಸ್ಯಾರ. ಏನ್ ಹರಿಸ್ಯಾರ ಅಂದ್ರ ಬರ್ರಪ್ಪ ವಿಜಯಪುರ ಕಾರ್ಯಕ್ರಮಕ್ಕಂತ ಅವರೇ ನಿಮಗೆ ಹರಿಸಿ ಇವತ್ತು ಆಶೀರ್ವಾದ ಮಾಡಿದಾರ. ಅಂತ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅನ್ನಂತ ಮಾತನ್ನ ಇಲ್ಲಿ ಹೇಳುತ್ತಾ, ಈಗ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಎಲ್ಲವನ್ನೂ ನಿಮಗೆ ಕಾರ್ಯಕ್ರಮದ ವಿವರವನ್ನ ಹೇಳಿದಾರ. ಅಂತ ಭಕ್ತಿಯನ್ನ ಇವತ್ತು ತಾವು ಮಾಡಿದಿರಿ. ಆ ಭಕ್ತಿಗೆ ಬೆಳೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಬದುಕು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಅವರ ಗುರುವಿಗೆ ಗುರುನಮನಕ್ಕೆ ತಾವು ಮತ್ತೊಮ್ಮೆ ಎಲ್ಲರೂ ಕೂಡಿ ಬರಬೇಕು. ನೀವು ಏನಾದರೂ ತರಬೇಕು ಬಿಡಬೇಕು ಅನ್ನೋದಕ್ಕಿಂತ ಭಕ್ತಿಯಿಂದ ಬಂದ್ರೆ ಸಾಕು ಅನ್ನೋಂಥದ್ದು ಇದೆ. ಅಪ್ಪುಗಳು ಅದನ್ನೇ ಬಯಸ್ತಿದ್ರು. ಹಾಗಾಗಿ ತಾವೆಲ್ಲರಿಗೆ ಮತ್ತೊಮ್ಮೆ ಆಮಂತ್ರಣ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಎಲ್ಲ ಯುವಕರಿಗೆ, ಹಿರಿಯರಿಗೆ, ಈಗ ನಮ್ಮ ಹರ್ಷಾನಂದ ಸ್ವಾಮಿಗಳು ಹೇಳಿದ್ರಲ್ಲ, ಬೆಳುಂಡಿ ನಮ್ಮ ಮಾದೇವಪ್ಪ ತುಕಾರಾಮ್ ಅವರು ಇವೆಲ್ಲ ನಮ್ಮ ಸೇವಾ ಮಾಡ್ತಾರೆ. ಆದರೆ ಕಣ್ಣೂರವರು ಅವರಿಬ್ಬರೇ ಅಂತ ನಾವು ತಿಳ್ಕೊಂಡಿದ್ದೇವೆ, ಆಶ್ರಮದ ಭಕ್ತರು ಅಂತ. ಆದರೆ ಇವತ್ತು ನಾ ಕಣ್ಣೂರಲ್ಲಿ ಬಂದು ನೋಡಿದಾಗ ನಮ್ಮ ಜ್ಞಾನಯೋಗಾಶ್ರಮದ ಉಭಯ ಪೂಜ್ಯರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಸಿದ್ದೇಶ್ವರ ಅಪ್ಪಾಜಿಯವರ ಭಕ್ತರು ಕಣ್ಣೂರೊಳಗೆ ಸಾಕಷ್ಟು ಇದಾರ ಅನ್ನಂಥದ್ದು ಇವತ್ತು ನನಗೆ ಅನ್ನಿಸ್ತು. ನೀವೆಲ್ಲರೂ ಆಶ್ರಮಕ್ಕೆ ಬರಬೇಕು, ಗುರುವಿಗೆ ತಮ್ಮ ಭಕ್ತಿ ನಮನವನ್ನು ಸಲ್ಲಿಸಿ ಆ ಅನೇಕ ಪೂಜ್ಯರು, ನಾಡಿನ ಪೂಜ್ಯರು ಅವರ ಆಶೀರ್ವಚನವನ್ನ, ಚಿಂತಕರ ಚಿಂತನೆಗಳನ್ನ ಕೇಳಿ ತಾವು ಪವಿತ್ರವಾಗ್ತೀರಿ. ಅದರ ಜೊತೆಗೆ ಪ್ರಸಾದವನ್ನ ಅಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಾರ. ನಿಮಗೇನು ತರಬೇಕಂತ ಆಮಂತ್ರಣ ಇಲ್ಲ, ನೀವು ಬಂದು ಪ್ರಸಾದ ಮಾಡಿದ್ರೆ ಸಾಕು. ಮತ್ತು ತರಬಾರ್ದಂತೂ ಅಲ್ಲ, ಅದು ತಮ್ಮ ಭಕ್ತಿಗೆ ಬಿಟ್ಟುಕೊಟ್ಟದ್ದು ಅನ್ನಂತ ಮಾತನ್ನು ಹೇಳಿ ಮತ್ತೊಮ್ಮೆ ಕಣ್ಣೂರ ಈ ಸಮಸ್ತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಯುವಕರಿಗೆ, ಹಿರಿಯರಿಗೆ, ಇಲ್ಲಿ ಶಾಂತ ರೀತಿಯಿಂದ ಗೊತ್ತಂತ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೆ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.